ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ನಾಳೆ ಬಾ ಕತೆ ಆಗೋಯ್ತಾ ಲೋಕಲ್ ಚುನಾವಣೆ, ಸೋಲಿನ ಭಯಾನ, ಅಸಡ್ಡೇನ, ಚುನಾವಣೆ ಮುಂದೂಡ್ಲಿಕ್ಕೆ ಅಸಲಿ ಕಾರಣವೇನು? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಲೋಕಲ್ ಬಾಡಿ ಎಲೆಕ್ಷನ್ಸ್, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಅದರಲ್ಲೂ ಕೂಡ ಅಧಿಕಾರ ವಿಕೇಂದ್ರೀಕರಣದ ಮೂಲ ತತ್ವವನ್ನು ಅಳವಡಿಸಿಕೊಂಡಿರುವ ಭಾರತದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತೆ. ಸ್ಥಳೀಯ ಮಟ್ಟದಲ್ಲಿ ಚುನಾಯಿತ ಪ್ರತಿನಿಧಿ ಇದ್ರೆ ಜನರಿಗೂ ಅನುಕೂಲ, ಆಳುವ ವರ್ಗಕ್ಕೂ ಕೂಡ ಅನುಕೂಲ ಅನ್ನೋದು ಈಗ ಆಲ್ರೆಡಿ ಸಿದ್ಧ ಸೂತ್ರದಂತಿರುವ ವಿಚಾರ. ಆದರೆ ಅದು ಯಾಕೋ ಏನೋ ಗೊತ್ತಿಲ್ಲ, ಆಡಳಿತಾರೂಢ ಪಕ್ಷಗಳಿಗೆ, ಯಾವುದೇ ಪಕ್ಷ ಆಡಳಿತದಲ್ಲಿದ್ದರೂ ಕೂಡ ಈ ಲೋಕಲ್ ಬಾಡಿ ಎಲೆಕ್ಷನ್ ಅಂದರೆ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ, ಅಸಡ್ಡೆ ಅಥವಾ ಭಯ. ಅದೇನಾಗುತ್ತೋ ಗೊತ್ತಿಲ್ಲ. ನಿಗದಿತ ಸಮಯಕ್ಕೆ ಸರಿಯಾಗಿ ಸರಾಗವಾಗಿ ಚುನಾವಣೆ ನಡೆಸದೇ ಇರಲಿಕ್ಕೆ ಏನೆಲ್ಲ ಕಾರಣಗಳನ್ನು ಹುಡುಕ್ಲಿಕ್ಕೆ ಸಾಧ್ಯನೋ ಅವಷ್ಟೂ ಕಾರಣಗಳನ್ನು ಹುಡುಕ್ಲಿಕ್ಕೆ ಮುಂದಾಗ್ತವೆ. ಇವತ್ತು ನಾನು ಈ ವಿಚಾರ ಮಾತನಾಡಲಿಕ್ಕೆ ಬಹಳ ಪ್ರಮುಖವಾದ ಕಾರಣ GBA ಚುನಾವಣೆ. BBMP ಇರುವಾಗ ಆಗಬೇಕಾಗಿದ್ದ ಚುನಾವಣೆ GBA ಆಗಿ ಹೋಗಿದೆ. ಬರೋಬ್ಬರಿ 11 ವರ್ಷ ಆದರೂ ಕೂಡ ಚುನಾವಣೆ ಆಗ್ತಾ ಇಲ್ಲ. ಈಗ ಮಾಡಲೇಬೇಕು ಅಂತ ಹೇಳಿ ಆಗಸ್ಟ್ ಡೆಡ್ಲೈನ್ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ಇಲ್ಲ, ಆಗಸ್ಟ್ ಆಗಲ್ಲ, ಡಿಸೆಂಬರ್ವರೆಗೂ ಅವಕಾಶ ಕೊಡಿ ಅಂತೇಳಿ ಮತ್ತೊಂದು ಹೊಸ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ ಸರ್ಕಾರ. ಅಲ್ಲಿಗೆ ಬೆಂಗಳೂರಿನ ವಿಚಾರ ನಮಗೆ ಯಾಕೆ ಅಂತ ಹೇಳಿ ನೀವು ಯಾರೂ ಕೂಡ, ಅಂದರೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿರ್ತಕ್ಕಂಥ ನಮ್ಮ ವೀಕ್ಷಕರು ಕೂಡ ಅನ್ಕೊಳ್ಳೋ ಹಾಗಿಲ್ಲ. ಯಾಕಂದರೆ ಸ್ಥಳೀಯ ಸಂಸ್ಥೆ ಅಂತಂದರೆ ಕೇವಲ GBA ಅಲ್ಲ ಅಲ್ವಾ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಮುನ್ಸಿಪಲ್ ಕೌನ್ಸಿಲ್ಗಳು, ಮಹಾನಗರ ಪಾಲಿಕೆಗಳು ಯಾವುದ್ರ ಚುನಾವಣೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ? ಒಂದೇ ಒಂದು ಲೋಕಲ್ ಬಾಡಿ ಎಲೆಕ್ಷನ್ ಮಾಡ್ತಿಲ್ಲ. ಯಾಕೆ? ವಿರೋಧ ಪಕ್ಷಗಳು ಹೇಳ್ತಾ ಇರೋ ರೀತಿಯಲ್ಲಿ ಸೋಲಿನ ಭಯಾನ, ಅಥವಾ ಚುನಾವಣೆ ಮಾಡಿಬಿಟ್ರೆ ಏನಾದರೂ ಕಳ್ಕೊಳ್ತೀವಿ ಅನ್ನೋ ಆತಂಕನ? ಯಾಕೆ ಈ ಚುನಾವಣೆಗಳನ್ನು ಮತ್ತೆ ಮತ್ತೆ ಮುಂದೂಡಲಾಗ್ತಾ ಇದೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೂ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. 11 ವರ್ಷ, ಬರೋಬ್ಬರಿ 11 ವರ್ಷ ಆಗಿದೆ ಬೆಂಗಳೂರಂತ ಮಹಾನಗರದ ಆಡಳಿತಕ್ಕೆ ಚುನಾವಣೆ ಅಂತ ನಡೆದು. ಸಹಜ ಪ್ರಕ್ರಿಯೆಗಾಗಿ ಸರಾಗವಾಗಿ ಸಮಯಕ್ಕೆ ಅನುಗುಣವಾಗಿ ನಡಿಬೇಕಾಗಿದ್ದ ಚುನಾವಣೆ ನಾಳೆ ಬಾ ಕತೆ ಅಂತಾಗಿದೆ. ಸೆಪ್ಟೆಂಬರ್ 10, 2020 ಅಂದ್ರೆ 6 ವರ್ಷಗಳ ಹಿಂದೆಯೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅವಧಿ ಮುಗಿದು ಹೋಗಿದೆ. BBMP ಹೋಗಿ GBA ಆಯಿತು. ವಿಪಕ್ಷದಲ್ಲಿದ್ದ ಕಾಂಗ್ರೆಸ್ ಅಧಿಕಾರ ಹಿಡಿದು ವರ್ಷ 3 ಆಯಿತು. 2021 ಡಿಸೆಂಬರ್ನೊಳಗೆ ಎಲೆಕ್ಷನ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಅಂದಿನ ಬಿಜೆಪಿ ಸರ್ಕಾರಕ್ಕೆ ಆದೇಶವನ್ನ ನೀಡಿತ್ತು. ಈಗ ಇಂದಿನ ಕಾಂಗ್ರೆಸ್ ಸರ್ಕಾರ 31 ಆಗಸ್ಟ್ 2026 ಆದೇಶ ಬದಲಿಸಿ 2026 ಡಿಸೆಂಬರ್ ವರೆಗೂ ಕಾಲ ನೀಡುವಂತೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಕೇಳಿದೆ. GBA ಚುನಾವಣೆ ಮಾಡೋಕೆ ಕಾಂಗ್ರೆಸ್ಗೆ ಸೋಲಿನ ಭಯ, ಹೀಗಾಗಿ ಎಲೆಕ್ಷನ್ ಮುಂದೂಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ವಿಪಕ್ಷದವರು ಕಾಲೆಳೆದಿದ್ದಾರೆ. ರಾಜ್ಯ ಸರ್ಕಾರ ಈ ಚುನಾವಣೆ, GBA ಚುನಾವಣೆ ಆಗಲಿ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿ ನಡೆಸ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತಿಲ್ಲ. ರಾಜ್ಯ ಸರ್ಕಾರ ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನು ಮಾಡ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲೂ ಕೂಡ ಇಲ್ಲ. ಈ ಮಧ್ಯದಲ್ಲಿ ಚುನಾವಣೆಗೆ ಹೋದ್ರೆ ನಾವು ಗೆಲ್ಲಲ್ಲ ಅನ್ನೋ ಕಾರಣಕ್ಕೆ SIR ಅನ್ನ ಮುಂದಿಟ್ಕೊಂಡು ಈಗ ಚುನಾವಣೆಯನ್ನ ಮುಂದೂಡ್ರಿ ಅಂತೇಳಿ ಹೋಗಿದೆ. SIR ಪ್ರಕ್ರಿಯೆಯಲ್ಲಿ ರಾಜ್ಯ ಚುನಾವಣಾ ಆಯೋಗ ಬ್ಯುಸಿ ಇದೆ. ಅಧಿಕಾರಿಗಳೇ ಎಲೆಕ್ಷನ್ ಮಾಡೋದಕ್ಕೆ ಸಿದ್ಧ ಇಲ್ಲ ಅಂತ ಆಡಳಿತ ಪಕ್ಷದವರು ಸಬೂಬು ಹೇಳ್ತಾ ಇದ್ದಾರೆ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರು ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನ್ ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನ ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ಬೇಕು. ಸರ್ಕಾರದವ್ರು ಹೋಗಿರೋದಲ್ಲ, ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಲ್ಲಿ ಇರ್ತಕ್ಕಂಥ ಏನಂತೀರ ಡಿಸ್ಅಡ್ವಾಂಟೇಜ್ ಏನಿದೆ, ಅದಕ್ಕೋಸ್ಕರ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ ನೋಡೋಣ. ಕೇವಲ GBA ಮಾತ್ರವಲ್ಲ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೂ ಪೆಂಡಿಂಗ್ ಇದೆ. ಇದು ಆಡಳಿತಾತ್ಮಕ ಮಾತ್ರವಲ್ಲ, ಆರ್ಥಿಕವಾಗಿಯೂ ಸಮಸ್ಯೆಯೇ. ಕೇಂದ್ರದಿಂದ ಬರೋ ಅನುದಾನಕ್ಕೂ ಕೊಕ್ಕೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳೇ ಹಬ್ಬ. ಅದನ್ನ ಆಚರಿಸೋಕೆ ಹಿಂಜರಿಕೆ ಯಾಕೆ? ವಿಳಂಬ ಮಾಡೋಕೆ ಕಾರಣಗಳ ಹುಡುಕಾಟ ಯಾಕೆ? ಕೋರ್ಟ್ ಆದೇಶಗಳನ್ನು ಮೀರಿ ನಡೆಯುವ ಸಾಹಸ ಯಾಕೆ? ಬನ್ನಿ ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ನಡೆದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿದೆ. ಸ್ಕ್ರೀನ್ನ ಕೆಳಭಾಗದಲ್ಲಿ ಕೆಲವೇ ಕ್ಷಣಗಳಲ್ಲಿ ತೋರಿಸಲಾಗುವ
ದೂರವಾಣಿ ಸಂಖ್ಯೆಗಳು, ವಾಟ್ಸ್ಆ್ಯಪ್ ಅಥವಾ ಎಕ್ಸ್ ಖಾತೆಯ ಡೀಟೇಲ್ಸ್ನ ಮೂಲಕ ನೀವು ಕೂಡ ಚರ್ಚೆಯಲ್ಲಿ ಭಾಗವಹಿಸಬಹುದು. ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮುಂದೂಡಲಿಕ್ಕೆ ಪಕ್ಷಗಳಿಗೆ ಏನು ಕಾರಣ ಆಗ್ತಾ ಇದೆ? ನಾನು ಕೇವಲ ಕಾಂಗ್ರೆಸ್ ಪಕ್ಷ ಅಂತ ಸ್ಪೆಸಿಫಿಕಲಿ ಕೇಳ್ತಾ ಇಲ್ಲ, ಹಿಂದೆ BJP ಸರ್ಕಾರ ಇರ್ತಾ ಕೂಡ ಪೋಸ್ಟ್ಪೋನ್ಗಳಾಗಿದೆ. ಹೀಗಾಗಿ ಪಕ್ಷಗಳಿಗೆ ಈ ಚುನಾವಣೆಯನ್ನು ಮುಂದೂಡೋ ಖಯಾಲಿ ಯಾಕೆ? ಸೋತ್ ಹೋಗ್ತೀವಿ ಅನ್ನೋ ಭಯ ಒಂದೇ ಕಾರಣನ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿ ಅಂತ ಹೇಳಿ ನಾನು ಕೋರ್ಕೊಳ್ತಾ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ಸ್ವಾತಿ ಚಂದ್ರಶೇಖರ್ ಅವರಿದ್ದಾರೆ, BJP ವಕ್ತಾರರಾದ HN ಚಂದ್ರಶೇಖರ್ ಅವರಿದ್ದಾರೆ, JDS ವಕ್ತಾರರಾದ ಪ್ರದೀಪ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಡಾಕ್ಟರ್ ಸತೀಶ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾತಿ ಅವರೇ, ಒಂದು ಚಿಕ್ಕ ಟ್ರ್ಯಾಕ್ ರೆಕಾರ್ಡ್, ಕಾಂಗ್ರೆಸ್ ಸರ್ಕಾರದ ಟ್ರ್ಯಾಕ್ ರೆಕಾರ್ಡ್ನೊಂದಿಗೆ ಪ್ರಶ್ನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. 31 ಜಿಲ್ಲಾ ಪಂಚಾಯತ್ ಚುನಾವಣೆ ಪೆಂಡಿಂಗ್, 239 ತಾಲೂಕ್ ಪಂಚಾಯತ್ಗಳ ಚುನಾವಣೆ ಪೆಂಡಿಂಗ್, 5950 ಗ್ರಾಮ ಪಂಚಾಯತ್ಗಳ ಚುನಾವಣೆ ಪೆಂಡಿಂಗ್, 187 ನಗರಸಭೆಯ ಚುನಾವಣೆಗಳು ಪೆಂಡಿಂಗ್, 5 ಮಹಾನಗರ ಪಾಲಿಕೆಗಳ ಚುನಾವಣೆ ಇನ್ಕ್ಲೂಡಿಂಗ್ GBA ಪೆಂಡಿಂಗ್. ಅಷ್ಟೇ ನನ್ನ ಪ್ರಶ್ನೆ, ಉತ್ತರ ಬೇಕು. ಸ್ಮಿತಾ ಅವರೇ, ಈ ಮುಂಚೆನೂ ತಮ್ಮ ಚಾನೆಲ್ನಲ್ಲಿ ಚರ್ಚೆ ಮಾಡಬೇಕಾದಾಗ ನಾನು ಹೇಳಿದ್ದೀನಿ, ಯಾವಾಗ BBMP GBA ಆಗಿ ಮಾರ್ಪಾಡಾಯಿತು, ಭಾಳ ಸ್ಪಷ್ಟವಾಗಿ ನಮ್ಮ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಏನು ಅಂತಂದರೆ GBA ಚುನಾವಣೆಯನ್ನು ನಾವು ಮಾಡೇ ತೀರ್ತೀವಿ ಅನ್ನುವಂಥದ್ದು. ಆದರೆ ಯಾವಾಗ 11 ವರ್ಷಗಳಿಂದ BBMP ಚುನಾವಣೆ ನಿಂತಿದೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಚುನಾವಣೆಗಳು ನಿಲ್ಲಬಾರ್ದು, ಯಾವುದೇ ಸರ್ಕಾರ ಬರಲಿ, ನಮ್ಮ ಪಕ್ಷ ಇರಲಿ, ಬೇರೆ ಪಕ್ಷ ಇರಲಿ, ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಚುನಾವಣೆಗಳು ಎಸ್ಪೆಷಲಿ ಸ್ಥಳೀಯ ಮಟ್ಟದಲ್ಲಿ ನಿಲ್ಲಬಾರ್ದು. ಯಾಕೆಂತಂದರೆ ರಾಜ್ಯ ಮಟ್ಟದಲ್ಲಿ ಎಲೆಕ್ಷನ್ ಕಮಿಷನ್ ನೋಡ್ಕೊಳ್ಳುತ್ತೆ, ರಾಷ್ಟ್ರ ಮಟ್ಟದಲ್ಲಿ ಎಲೆಕ್ಷನ್ ಕಮಿಷನ್ ನೋಡ್ಕೊಳ್ಳುತ್ತೆ, ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಹುತೇಕ ಆಯಾ ಸರ್ಕಾರಗಳ ಪಾಲಾಗಿರುತ್ತೆ ಅನ್ನುವಂಥದ್ದಂತೂ ಸತ್ಯ. ಆದರೆ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಕೇವಲ 3 ವರ್ಷಗಳ ಅವಧಿಯೇ ಆಗಿರುವಂಥದ್ದು. ಆದ್ರೆ ಹೌದು, ಕೇವಲ 3 ವರ್ಷಗಳ ಅವಧಿಯೇ ಆಗಿರುವಂಥದ್ದು. ಇದು ಬೇಕು ಅಂದ್ರೂ ಹೌದು, ಇಲ್ಲ ಅಂತಂದ್ರೂ ಹೌದು, ಇದೇ ಸತ್ಯ. ಆದ್ರೆ ಈ ಹಿಂದೆ ಇದ್ದಂತಹ BJP ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ತು, 1 ಅಲ್ಲ 2 ಅಲ್ಲ 3 ಬಾರಿ. ನಿಮಗೆ ಚುನಾವಣೆ ಮಾಡೋ ತಾಕತ್ತು ಇಲ್ಲದೆ ಇದ್ರೆ, ಯೋಗ್ಯತೆ ಇಲ್ಲದೆ ಇದ್ರೆ ಹೇಳ್ಬಿಡಿ, ಅದನ್ನ ಬಹುಶಃ ಒಂದು ಸಪರೇಟ್ ಬಾಡಿ ರಚನೆ ಮಾಡಿ ಚುನಾವಣೆನ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಬೋದೇನೋ ನೋಡೋಣ ಅನ್ನುವ ಮಟ್ಟಕ್ಕೆ ಜಡ್ಜಸ್ ಅಲ್ಲಿ ರಿಮಾರ್ಕ್ಸ್ ಹಾಕಿದ್ದನ್ನು ಕೂಡ ನಾವು ಗಮನಿಸಿರುವಂತದ್ದು ಜಜ್ಮೆಂಟ್ ಅಲ್ಲಿ. ಆದ್ರೆ GBA ಆದ ನಂತರದಲ್ಲಿ SIR ಇಸ್ ನಾಟ್ ದ ಜಾಬ್ ಆಫ್ ಕಾಂಗ್ರೆಸ್ ಗವರ್ಮೆಂಟ್, SIR ಇಸ್ ನಾಟ್ ದ ಜಾಬ್ ಆಫ್ ಸ್ಟೇಟ್ ಗವರ್ಮೆಂಟ್. SIR ಮಾಡ್ತಾ ಇರುವಂತದ್ದು ಎಲೆಕ್ಷನ್ ಕಮಿಷನ್, ಚೀಫ್ ಎಲೆಕ್ಷನ್ ಕಮಿಷನ್, ದೆಹಲಿಯಲ್ಲಿ ಕೂತ್ಕೊಂಡಿರುವಂತಹ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ SIR ಅನ್ನುವಂಥದ್ದನ್ನ ಇಡೀ ದೇಶದಲ್ಲಿ ಮಾಡುವಂತ ಒಂದು ಪ್ರಕ್ರಿಯೆ. ಈ ಹಿಂದೆ 2001 ಮತ್ತು 2ರಲ್ಲಿ SIR ನಡೆದಿತ್ತು ನಮ್ಮ ದೇಶದಲ್ಲಿ. ಈಗ ಮತ್ತೆ SIR ನಡೀತಾ ಇರುವಂತ, ಈ ಮಧ್ಯದಲ್ಲಿ ಒಂದಿಷ್ಟು ಟ್ರಾನ್ಸ್ಫಾರ್ಮೇಶನ್ ಮಾಡುವಂತ ಒಂದು ಕೆಲಸ ಮಾಡಿದ್ರು, ಆದ್ರೆ ಈ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುವಂತದ್ದು ಇವಾಗಲೇ. ಸೊ SIR ಅನ್ನ ಮಾಡಿ ಅಂತ ನಾವು ಹೇಳಿಲ್ಲ ಎಲೆಕ್ಷನ್ ಕಮಿಷನ್ಗೆ, SIR ಸ್ವಯಂ ಪ್ರೇರಿತವಾಗಿ. ಬಟ್ ಎಸ್, ಚುನಾವಣೆಗೆ 2 ತಿಂಗಳು 3 ತಿಂಗಳಿಗಿಂತ ಮುಂಚೆ SIR ಮಾಡಿಕೊಂಡು ಜನರ ಬದುಕಿನ ಜೊತೆ ಆಟ ಆಡಬೇಡಿ, ಕಲ್ಚಪಡಿ ಎಳಿಬೇಡಿ. ಈ ದೇಶ ನಿಂತಿರುವಂಥದ್ದೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರ ಹಕ್ಕನ್ನು ಕಸಿದುಕೊಳ್ಳುವಂಥ ಕೆಲಸ ಮಾಡಬೇಡಿ ಅನ್ನುವಂಥ ಒಂದು ಮನವಿಯನ್ನು ನಾವು ಎಲೆಕ್ಷನ್ ಕಮಿಷನ್ಗೆ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಕಣ್ತೆರೆದು ಕರ್ನಾಟಕದಲ್ಲಿ SIR ನಡೆಸ್ತಾ ಇದ್ದಾರೆ. ನಾನು ಅದನ್ನ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಆದ್ರೆ SIR ನಡೀತಾ ಇರುವಂತ ಈ ಒಂದು ಸಂದರ್ಭದಲ್ಲಿ ಲೋಕಲ್ ಬಾಡಿ ಚುನಾವಣೆ ಯಾವುದು ಬ್ಯಾಲೆಟ್ ಪೇಪರ್ ಅಲ್ಲಿ ನಡೆಯೋದಿಲ್ಲ. ಸೊ EVM ಗಳನ್ನೇ ಬಳಸಬೇಕಾಗತ್ತೆ. ಅಂಡ್ SIR ಒಂದ್ ಕಡೆ ಪ್ರಕ್ರಿಯೆ ನಡೀತಾ ಇದೆ, ಮತ್ತೊಂದು ಕಡೆ ಜನರಿಗೆ ಸೊ SIR ನಡೀತಾ ಇರುವಂತಹ ಈ ಒಂದು ಪ್ರಕ್ರಿಯೆಯಲ್ಲಿ GBA ಅಧಿಕಾರಿಗಳು ಹೇಳಿರುವಂತದ್ದು, ಅಂಡ್ ಇಟ್ ಇಸ್ ಅ ವೆರಿ 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 ವ್ಯಾಲಿಡ್ ಪಾಯಿಂಟ್. ನೀವ್ ಒಂದ್ ಕಡೆ SIR ಮಾಡ್ತಾ ಇದೀರಿ, ಮತ್ತೊಂದು ಕಡೆ ಚುನಾವಣೆಯನ್ನ ನಡೆಸಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಎಷ್ಟೋ ಜನ ವೋಟರ್ಸ್ಗೆ ಆಗುವಂತಹ ಅನ್ಯಾಯ ಇದು. ಒಂದು 2-3 ತಿಂಗಳು, ಸಿ ದ ಹೋಲ್ ಪರ್ಪಸ್ ಆಫ್ ಮೇಕಿಂಗ್ ಎಲೆಕ್ಷನ್ಸ್ ಇಸ್ ವಾಟ್ ಮೇಕ್ ಪೀಪಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಎಲೆಕ್ಷನ್ ಪ್ರೋಸೆಸ್. ಸೊ ನೀವು ಜನರನ್ನ ಚುನಾವಣೆಯಲ್ಲಿ ಭಾಗಿ ಮಾಡಬೇಕು ಅನ್ನುವಂಥದ್ದು, ಅವೇರ್ ಮಾಡಬೇಕು ಅನ್ನುವಂಥದ್ದು, ನಿಮ್ಮ ಸ್ಥಳೀಯ ನಾಯಕರನ್ನ ನೀವು ಆಯ್ಕೆ ಮಾಡಬೇಕು ಅಂತ ಹೇಳುವಂಥದ್ದು, ಅದಕ್ಕೆ ಅವಕಾಶ ಸಾಧ್ಯ ಆಗದೆ ಇದ್ದಿದ್ದಂತ ಸಂದರ್ಭದಲ್ಲಿ ಹಾಗಿದ್ರೆ ನಮಗೇನ್ ಸಮಸ್ಯೆ ಇಲ್ಲ. BJP ಅವರು ಒಂದು ನಿಯೋಗಕ್ಕೆ ಹೋಗಿ ಎಲೆಕ್ಷನ್ ಕಮಿಷನ್ ಇಂದ SIR ಅನ್ನ ಹೋಲ್ಡ್ ಮಾಡಿಸ್ಲಿ, ಮುಂದಿನ ವರ್ಷಕ್ಕೆ SIR ಹಾಕಿ. ಸ್ವಾತಿ ಅವರೇ, ನಾನು BJP ವಕ್ತಾರ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ SIR ಮಾಡೋದು ರಾಜ್ಯ ಸರ್ಕಾರದ ಜಾಬ್ ಅಲ್ಲ,
ಟೆಕ್ನಿಕಲಿ ಮೇ ಬಿ, ಬಟ್ ಮಾರಲಿ ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ತಂದು ಅರ್ಹ ಮತದಾರರಿಗೆ ಅವಕಾಶ ಕೊಡೋದು ಎಲ್ಲಾ ಪಕ್ಷಗಳ ಎಲ್ಲಾ ಸರ್ಕಾರಗಳ ಜವಾಬ್ದಾರಿ ಅಂತ ಹೇಳಿ ಈ ರಾಜ್ಯದ ಮತದಾರರಾಗಿ ನಾನು ಅನ್ಕೊಂಡಿದ್ದೀನಿ. ಬಟ್ ತಪ್ಪು ಅದೇ ಮಾಡೋದು ನಾವಲ್ಲ, technically ಮಾಡೋದು ಯಾರು ಸ್ಮಿತಾ ಅವರೇ? ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, Technically ಮಾಡೋದು election commission, ಸರ್ಕಾರಗಳು ಮಾಡೋದಿಲ್ಲ. ಜಿಬಿಎ ಚುನಾವಣೆಗೆ SIR ಅಡ್ಡಿ ಅಂತ ಹೇಳಿದ್ರಿ. ನಾನು ಪಟ್ಟಿ ಕೊಟ್ಟೆ, 1 ವರ್ಷ ಆಗ್ತಾ ಬಂತು ಹೆಚ್ಚು ಕಮ್ಮಿ. ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಅವಧಿ ಮುಗ್ದೋಗಿ ಆಗಬೇಕಾದ ಅವಶ್ಯಕತೆ ಇದ್ದು ಅದಾಗ್ಲಿಲ್ಲ. ಆಗ SIR ಇಲ್ಲ, ಅದಕ್ಕೆ ನೀವು ಉತ್ತರ ಕೊಡಿರಂತೆ. ಬಟ್ ನೀವು ಹೇಳಿದ್ ಒಂದು ವ್ಯಾಲಿಡ್ ಪಾಯಿಂಟ್ ತಗೊಂಡು ಬಿಜೆಪಿ ವಕ್ತಾರರಿಗೆ ಟಾಸ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಸರ್, ಡಿಸೆಂಬರ್ 2021 ಇಲ್ಲ, ಕರೆಕ್ಟ್ ಇದೆ. ಡಿಸೆಂಬರ್ 2021 ಸುಪ್ರೀಂ ಕೋರ್ಟ್ ಡೆಡ್ ಲೈನ್ ಕೊಟ್ಬಿಟ್ಟಿತ್ತು ಚುನಾವಣೆ ಮಾಡಿ ಅಂತ ಹೇಳಿ. ಆಗಿದ್ದ ಬಿಜೆಪಿ ಸರ್ಕಾರ ಔದಾರ್ಯತೆಯನ್ನ ತೋರಿಸಿ ಆಗ್ಲೇನೆ BBMP ಚುನಾವಣೆ ಮಾಡಿಬಿಟ್ಟಿದ್ರೆ 2026 ಡಿಸೆಂಬರ್ಗೆ 2ನೇ ಬಾರಿ ಚುನಾವಣೆ ಆಗ್ಬಿಡ್ತಾ ಇತ್ತು. 5 ವರ್ಷ ಟರ್ಮ್ ಕಂಪ್ಲೀಟ್ ಆಗಿ. ತಪ್ಪು ನಿಮ್ಮಿಂದ ಪ್ರಾರಂಭವಾಯಿತು, ಕಾಂಗ್ರೆಸ್ ಕಂಟಿನ್ಯೂ ಮಾಡ್ತಿದ್ದಾರೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH+D+ ಮಸಾಲೆ. ನೋಡಿ, ನಿಮ್ಮಂಥ ಒಂದು ದೊಡ್ಡ ಚಾನಲಲ್ಲಿ ಚಾನಲ್ ಡಿಸ್ಕಷನಲ್ಲಿ ಒಂದು ಘನತೆ ಅಂತ ಇರುತ್ತೆ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಘನತೆ ಮೇಂಟೈನ್ ಮಾಡಿ. ಯಾಕೆಂದ್ರೆ ಅಲ್ಲಲ್ಲ, ಕಾಂಗ್ರೆಸ್ ಅವರು ಹಸಿ ಸುಳ್ಳು ಹೇಳ್ದಲ್ಲ ಸುಮ್ಮನೆ ಕೂತಿದ್ದೀವಿ ಕೇಳಿಸ್ಕೊಂಡು. ಯಾಕೆಂತೇಳಿ ನಮ್ಮ ಘನತೆ ನಮಗಿದೆ, ಹಾಗಾಗಿ ಮಧ್ಯೆ ಇಂಟ್ರೆಸ್ಟ್ ಮಾಡಲಿಲ್ಲ. ಯಾಕೆ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಒಂದು SIRಗೂ ಇದಕ್ಕೂ ಸಂಬಂಧವೇ ಇರ್ತಕ್ಕಂಥ ವಿಚಾರ. ಯಾಕೆಂತ ಹೇಳಿದ್ರೆ ಇವನ್ ಎಲೆಕ್ಷನ್ ಕಮಿಷನ್ ರಾಜ್ಯ ಚುನಾವಣೆ ಆಗಲೇ ಮಾಹಿತಿ ಹೇಳ್ಬಿಟ್ಟಿದೆ. ಹಳೆಯ ಮತದಾರರ ಪಟ್ಟಿಯ ಪ್ರಕಾರವೇ ಏನು ಮೀಸಲಾತಿ ಆಗಿರ್ತಕ್ಕಂಥದ್ದು, ವಾರ್ಡ್ ವಿಂಗಡಣೆ ಆಗಿರ್ತಕ್ಕಂಥದ್ದು, ಅದೇ ಏನು ಹಳೆ ಮತದಾರರ ಪಟ್ಟಿಯ ಪ್ರಕಾರವೇನೇ ಈಗ ಚುನಾವಣೆ ಆಗೋದು. ಹಾಗಾಗಿ SIRಗೂ ಈ ಚುನಾವಣೆಗೂ ಯಾವುದೇ ಸಂಬಂಧ ಇಲ್ಲ. ಎರಡನೇದು, ತಾವೊಂದು ಮಾತು ಹೇಳಿದ್ರಿ, ಏನು 2021 BJP ಸರ್ಕಾರ ಇದ್ದಾಗಲೇ ಅಂತೇಳಿ. BJP ಸರ್ಕಾರ ಇದ್ದಾಗಲೇ ಒಂದು ಮೊದಲು ಕೋವಿಡ್ ಸಮಸ್ಯೆ ಇತ್ತು. ಕೋವಿಡ್ ಸಮಸ್ಯೆ ಇತ್ತು, ಆಚೆ ಕಡೆಗೆ ಬರೋದಕ್ಕೆ ಸರ್ಕಾರಕ್ಕೆ ಆಲ್ಮೋಸ್ಟ್ 2022 ಆಯಿತು. ಆ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ವಾರ್ಡ್ ವಿಂಗಡೆಯನ್ನು ಮಾಡಿದ್ರು, 245 ವಾರ್ಡ್ಗಳನ್ನಾಗಿ ಮಾಡಿದ್ರು. ವಾರ್ಡ್ ವಿಂಗಡೆಯನ್ನ ಮಾಡಾಗಿ ಮೀಸಲಾತಿ ಕೂಡ ಅನೌನ್ಸ್ ಆಯಿತು. ಕೋರ್ಟ್ಗೆ ಹೋಗಿದ್ದು ಯಾರು ಸ್ವಾಮಿ? ಕೋರ್ಟ್ಗೆ ಹೋಗಿ ಅದಕ್ಕೆ ಅಡ್ಡ ಹಾಕಿದ್ದಾರು ಇದೇ ಕಾಂಗ್ರೆಸ್ ಅವರು. ಅಲ್ಲಿ ಕೋರ್ಟಲ್ಲಿ ನಿಂತ್ಕೊಂಡಿದ್ದಕ್ಕೇನೆ 2 ಸರಿ 3 ಸರಿ ಇದೇ ಪ್ರಾಬ್ಲಮ್ ಆಗಿದ್ದು. ಅದಾದಮೇಲೆ ಈ ಸರ್ಕಾರ ಬಂದಮೇಲೆ ಇದೇ ಫೆಬ್ರವರಿನಲ್ಲಿ ಹೇಳ್ತು ಯಾವುದು ಸುಪ್ರೀಂ ಕೋರ್ಟು, ನೀವು ಮೇ 31 ಮಾಡಿ ಅಂತೇಳಿ. ಮತ್ತೆ ಇವರಿಗೆ ತಿರ್ಗಾ ಮತ್ತೆ ತಕರಾರು ಅರ್ಜಿ ಹಾಕೋರು, ಇಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂತೇಳಿ ಮತ್ತೆ ಆಗಸ್ಟ್ 31 ಕೊಡ್ತು. ಯಾಕೆ ಈ ರೀತಿ ಮತ್ತೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ಮಿತಾ, ಇಡೀ ರಾಜ್ಯ ಕರ್ನಾಟಕದಲ್ಲಿ ಈ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ರಣಹೇಡಿ ಸರ್ಕಾರ ನೋಡೇ ಇರಲಿಲ್ಲ ಎಲೆಕ್ಷನ್ ಗೆದ್ರುವಂಥದ್ದು. ಯಾಕೆ ಗೆದ್ರುತ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ 5 ಉಪಚುನಾವಣೆ ಅವ್ರು ಗೆದ್ದಿದ್ದಾರೆ. ಗೆದ್ರೂ ಇವ್ರಿಗೊಂದು ದೊಡ್ಡ ಭಯ ಇದೆ. ಸರ್ಕಾರ ಇದ್ದಾಗ ಉಪಚುನಾವಣೆ ಗೆಲ್ಲೋದು ಸಾಮಾನ್ಯ. ಆದರೆ ಭಯ ಯಾವಾಗ ಶುರುವಾಯಿತು ಅಂತ ಹೇಳಿದ್ರೆ, 2023 136 ಸೀಟ್ ತಗೊಂಡ್ರು ಕೂಡ 2024 ಲೋಕಸಭಾ ಚುನಾವಣೆಯಲ್ಲಿ 142 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮುಂದೆ ಇದ್ವಿ. ಅವ್ರಿಗಿಂತ ಎಷ್ಟು 142. ಅಲ್ಲೇನೇನೆ ಇವ್ರಿಗೆ ಸೋಲಿನ ಹೊಡೆದು ಬಿಡ್ತು. ಹಾಗಾಗಿ ಯಾವುದೇ ಒಂದು ಸಣ್ಣ ಚುನಾವಣೆಗೆ ಹೋಗಕ್ಕೂ ಇವ್ರಿಗೆ ಧೈರ್ಯವೂ ಇಲ್ಲ, ತಾಕತ್ತಿಲ್ಲ. ಎರಡನೇದು ಅಂತ ಹೇಳಿದ್ರೆ, ಲೋಕಲ್ ಬಾಡಿ ಚುನಾವಣೆಗಳು ಮಾಡಿದ್ರೆ ಅಥವಾ GBA ಚುನಾವಣೆ ಮಾಡಿದ್ರೆ ಏನು ನೇರವಾಗಿ ಲೂಟಿ ದುಡ್ಡು ಇವ್ರಿಗೆ ತಲುಪ್ತಾ ಇದೆಯಲ್ಲ, ಆ ಲೂಟಿ ದುಡ್ಡಲ್ಲಿ ಮತದಾರನ ಮಧ್ಯೆ ಅಡ್ಡ ಬಂದ್ಬಿಡ್ತಾರೆ. ಪೂರ್ತಿ ಲೂಟಿ ಹೊಡೆಯೋಕ್ಕಾಗಲ್ಲ. 2 ಕಾರಣಕ್ಕೋಸ್ಕರನೇ ಇಲ್ಲದೆ ಇರೋ ಸಬೂಬುಗಳು ಇಟ್ಕೊಂಡು ಇವ್ರಿಗೆ DK ಶಿವಕುಮಾರ್ಗೆ ದಮ್ಮು ತಾಕತ್ತಿದ್ರೆ ಎಲೆಕ್ಷನ್ ಪದಗಳ ಬಳಕೆ ಸರ್, ಪದಗಳ ಬಗ್ಗೆ ಜಾಗೃತಿ ಇದೆ. ನೋಡಿ, ಇವತ್ತು ಚುನಾವಣೆಗೆ ಹೋಗಕ್ಕಾಗಲ್ಲ ಅನ್ನೋದಕ್ಕೆ ಯಾವ್ದಾದ್ರು ಕಾರಣ ಉಳಿದಿದ್ಯಾ? ಈಗಾಗಲೇ ಮತದಾರರ ಪಟ್ಟಿ ರೆಡಿ ಇದೆ. ಮತದಾರರ ಏನು ಬೌಂಡ್ರಿ ವಿಂಗಡಣೆ ಆಗೋಗಿದೆ, ಅದನ್ನ ತಗೊಂಡೋಗಿ 369 ಮಾಡಿಟ್ಟಿದ್ದಾರೆ. GBA 5 ಭಾಗನೂ ಮಾಡಿದ್ದಾರೆ. ಅದಾದ್ಮೇಲೆ ಮೀಸಲಾತಿ ಕೂಡ ಪ್ರಕಟಣೆ ಆಗಿದೆ. ಯಾವ ಕಾರಣಕ್ಕೋಸ್ಕರ ಇವ್ರು ಮುಂದೂಡ್ತಾ ಇದ್ದಾರೆ? ಅಲ್ಲ, ಅದನ್ನ ಹೇಳ್ಬೇಕಾಗಿರೋರು ಯಾರು? ರಾಜ್ಯ ಚುನಾವಣಾ ಆಯೋಗ ಹೇಳ್ಬೇಕು. ಇಲ್ಲ ನಮ್ಮ ಕೈಲಿ ಆಗಲ್ಲ ಅಂತೇಳಿ ರಾಜ್ಯ ಚುನಾವಣಾ ಆಯೋಗ ಹೇಳುತ್ತೆ ನಾವು ರೆಡಿ ಇದೀವಿ, ನಾವು ಎಲೆಕ್ಷನ್ ಮಾಡೋದಕ್ಕೆ ಅಂತೇಳಿ. ಇವ್ರಿಗೇನ್ರಿ ನೋವಾಗಿರೋದು? ಸೋಲಿನ ಭಯ ಮತ್ತೆ ಲೂಟಿಯ ದುರಾಸೆ, ಇವೆರಡು ಬಿಟ್ರೆ ಚುನಾವಣೆಯನ್ನ ಮುಂದೂಡೋಕೆ ಕಾರಣವೇ ಇಲ್ಲ. ನಿಜವಾಗ್ಲೂ ಮತ್ತೆ ಹೇಳ್ತಿದ್ರೆ ಇವ್ರಿಗೆ ದಮ್ಮು ತಾಕತ್ತಿದ್ರೆ ಎಲೆಕ್ಷನ್ ಮಾಡ್ಲಿ. ಆಯ್ತು, ಸಮೀವುಲ್ಲಾ ಸರ್ ಇದೇ ವೇದಿಕೆಯಲ್ಲಿ ಕುತ್ಕೊಂಡು ಭವಿಷ್ಯ ನುಡಿದಿದ್ರು. ಈ GBA ಚುನಾವಣೆಯನ್ನ SIR ವಿಚಾರ ಇಟ್ಕೊಂಡೇನೆ ನೋಡ್ತಾ ಇರಿ ಅಂತ ಹೇಳಿ. ಇವತ್ತು ನಿಜ ಆಗ್ತಿದೆ ಸರ್. ಇವಾಗ ಅಧಿಕಾರಿಗಳು ನಮ್ದಲ್ಲ, DK ಶಿವಕುಮಾರ್ ಅವ್ರ ಹೇಳಿಕೆನೆ ನಾವು ಗಮನಿಸೋದಾದ್ರೆ, ಸರ್ಕಾರಕ್ಕೇನು ತೊಂದರೆ ಇಲ್ಲಪ್ಪ, ಅಧಿಕಾರಿಗಳಿಗೆ ಪ್ರಾಬ್ಲಮ್ ಇರೋದು, ಹಂಗಾಗಿ ನಾವು ಇಂಟರ್ಫಿಯರ್ ಮಾಡ್ಲಿಕ್ಕೆ ಹೋಗಲ್ಲ, ನಾವು ಪಕ್ಷ ಆಗಿ ಸಿದ್ಧ ಮಾಡ್ಕೊಳ್ತಿದೀವಿ. BK ಹರಿಪ್ರಸಾದ್ ಸರ್ ಹೇಳ್ತಾರೆ 10,000 ಮಂದಿ ಸಿಬ್ಬಂದಿಗಳು SIRಗೆ ಪಾಪ ಅದೇ ಸಿಕ್ತಿಲ್ಲ, ಹೋಮ್ ಗಾರ್ಡ್ ಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಇನ್ನು 50-60 ಸಾವಿರ ಬೇಕು GBA ಚುನಾವಣೆ 5 ಪಾಲಿಕೆ ಅಂತಂದ್ರೆ ಅಷ್ಟು ಸಿಬ್ಬಂದಿ ಇಲ್ಲ. ಸರ್, ಸಿಬ್ಬಂದಿ ಕೊರತೆ ಅನ್ನೋ ಕಾರಣಕ್ಕೆ ಅಥವಾ SIR ನಡೀತಿದೆ ಅನ್ನೋ ಕಾರಣಕ್ಕೆ ನಾವು GBAನ್ನ ಮುಂದೂಡ್ತೀವಿ ಅಂತ ಹೇಳ್ತಿರೋ ವಾದನೆ ಸರಿ ಇದೆಯಾ ಅಂತ ಹೇಳಿ? ಇಲ್ಲ. ಒಂದು
ಈ ಕಾರ್ಪೊರೇಷನ್ನು ಅಥವಾ ಸ್ಥಳೀಯ ಸಂಸ್ಥೆಗಳ ಆ್ಯಕ್ಟ್ ಪ್ರಕಾರ ನಿಮಗೆ ಅಡ್ಮಿನಿಸ್ಟ್ರೇಟರ್ ಹಾಕೋದಕ್ಕೆ ಪ್ರಾವಿಷನ್ ಇಲ್ಲ. ಅಂದರೆ ಆ ಟೈಮಿಗೆ ಎಲೆಕ್ಷನ್ ಅವಧಿ ಮುಗೀತು ಅಂದರೆ ಆ ಟೈಮಿಗೆ ಎಲೆಕ್ಷನ್ ಮಾಡಿಬಿಡಬೇಕು ಅಂತ ಆ್ಯಕ್ಟ್ ಹೇಳುತ್ತೆ. ಅಟ್ ದಿ ಸೇಮ್ ಟೈಮು ರಿಸರ್ವೇಷನ್ ವಿಚಾರ ಬಂದಾಗ, ಹಾಗೆಯೇ ಇನ್ನು ಡಿಲಿಮಿಟೇಷನ್ ವಿಚಾರ ಬಂದಾಗ, ಮತ್ತಿತರೆ ವಿಚಾರಗಳು ಬಂದಾಗ ಹೆಚ್ಚು ಪವರ್ಸು ಆ ಆ್ಯಕ್ಟಲ್ಲಿ ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಿಲ್ಲ. ಈ ದೌರ್ಬಲ್ಯವನ್ನು ಬಳಸ್ಕೊಂಡು ಆಡಳಿತಾರೂಢ ಪಕ್ಷಗಳು ತಮ್ಮ ಮೂಗಿನ ನೇರಕ್ಕೆ ಬೇಕಾದ ರೀತಿಯಲ್ಲಿ ಬೇಕಾದ ಟೈಮಲ್ಲಿ ಎಲೆಕ್ಷನ್ ಅನ್ನ ಮಾಡಿಕೊಳ್ಳುವ ಪ್ರಯತ್ನವನ್ನ ಮೊದಲಿಂದಲೂ ಮಾಡ್ಕೊಂಡು ಬಂದಿವೆ. ಹೀಗಾಗಿ ಈ ವಿಚಾರದಲ್ಲಿ ಟೀಕೆ ಮಾಡೋದಕ್ಕೆ ಯಾವ ರಾಜಕೀಯ ಪಕ್ಷಗಳಿಗೂ ನೈತಿಕತೆ ಉಳ್ಕೊಂಡಿಲ್ಲ ಅಂತ ನಾನಂತೂ ಹೇಳ್ತೀನಿ. ಈ ವಿಚಾರದಲ್ಲಿ BBMP ಎಲೆಕ್ಷನ್ನು ಯಾಕೆ ಮಾಡ್ತಿಲ್ಲ ಅಂತ ಕೇಳೋದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳ ಕೊಡುಗೆನೂ ಇದೆ. ಇನ್ನು SIR ಒಂದಿಟ್ಟಿನಲ್ಲಿ ವ್ಯಾಲಿಡ್ ರೀಸನ್ನು ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸುತ್ತೆ. 1.3 crores ಅಲ್ಲಿ ಪಾಪ್ಯುಲೇಷನ್ ಇದೆ, ಅಲ್ಲಿ ಆ ಪ್ರೋಸೆಸ್ಸಲ್ಲಿ ಒಂದು ವರ್ಗ ಇನ್ವಾಲ್ವ್ ಆಗಬೇಕಾಗಿ ಬರುತ್ತೆ. ಹೀಗಾಗಿ ಎಲೆಕ್ಷನ್ನಿಗೆ ಜನ ಇಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಯಾವ ಆಡಳಿತ ಯಂತ್ರ ಚುನಾವಣೆಯನ್ನ ಮಾಡಬೇಕೋ ಆ ಆಡಳಿತ ಯಂತ್ರವೇ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದಾಗ ಇನ್ನು ಡೈರೆಕ್ಷನ್ಸ್ ಅನ್ನ ಕೊಡೋ ಜವಾಬ್ದಾರಿ ಕೋರ್ಟು. ಹೀಗಾಗಿ ನ್ಯಾಯಾಲಯಗಳು ಇಂಥ ಸಂದರ್ಭದಲ್ಲಿ ತಮಗಿರುವ ಏನು ವಿವೇಚನಾಯುಕ್ತ ಅಧಿಕಾರವನ್ನು ಅಥವಾ ಪರಮಾಧಿಕಾರವನ್ನು ಬಳಸಿ ಅವ್ರ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ ಅನ್ನ ಎಸ್ಟಾಬ್ಲಿಷ್ ಮಾಡುವ ನಿಟ್ಟಿನಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತಹ ಜವಾಬ್ದಾರಿ ನ್ಯಾಯಾಲಯದ ಮೇಲಿದೆ. ಹೀಗಾಗಿ ನ್ಯಾಯಾಲಯ ಇದನ್ನ ಹೇಗೆ ಪರಿಗಣಿಸುತ್ತೆ ಮತ್ತು ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದ್ರ ಮೇಲೆ ನಾವು ಅದೊಂದು ಲ್ಯಾಂಡ್ ಮಾರ್ಕ್ ತೀರ್ಪು ಕೂಡ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸರಿ, ನಾನು ಆಕ್ಚುಲಿ JDS ವಕ್ತಾರನ ಪ್ರಶ್ನೆ ಕೇಳಬೇಕಾಗಿತ್ತು, ಬಟ್ ಫಾರ್ ಅ ಚೇಂಜ್ ಆಮ್ ಆದ್ಮಿ ಪಕ್ಷದವ್ರನ್ನ ಮಾತನಾಡಿಸ್ಕೊಂಡು JDSಗೆ ಹೋಗ್ತೀನಿ. ಈಗ ಸತೀಶ್ ಸರ್ 2018-23 ಅದೃಷ್ಟ ಪರೀಕ್ಷೆ ಮಾಡ್ತು ನಿಮ್ಮ ಪಕ್ಷ. ಈಗ ಕರ್ನಾಟಕದಂಥ ರಾಜ್ಯದಲ್ಲಿ ಬೇರೆ ಮತ್ತಷ್ಟು ಗಟ್ಟಿಯಾಗಿ ಊರಬೇಕು ಅಂತಂದ್ರೆ ಲೋಕಲ್ ಬಾಡಿ ಎಲೆಕ್ಷನ್ ಆಮ್ ಆದ್ಮಿ ಪಕ್ಷದಂಥ ಪಕ್ಷಗಳಿಗೆ ಬಹಳ ಮುಖ್ಯ ಆಗುತ್ತೆ. ನಿಮ್ಮದಲ್ಲದ ತಪ್ಪಿಗೆ ಬೇರೆ ಪಕ್ಷಗಳ ನಿರ್ಲಕ್ಷ್ಯನೋ ಅಸಡ್ಡೆನೋ ಭಯನೋ ಆ ಕಾರಣಕ್ಕೆ ಪದೇ ಪದೇ ವಿಳಂಬ ಆಗ್ತಾ ಇರೋದು ನಿಮ್ಮಂಥ ರಾಜಕೀಯ ಪಕ್ಷಗಳಿಗೆ ಎಷ್ಟು ಮಾರಕ ಅಂತ? ಸ್ಮಿತಾ ಅವರೇ, ಒಂದು ಕಡೆ ನಮ್ಮಂಥ ರಾಜಕೀಯ ಪಕ್ಷ ಅನ್ನೋದಕ್ಕಿಂತ ಈ ರಾಜಕೀಯ ಪಕ್ಷಗಳ ಇವರ ಒಂದು ಮೇಲಾಟಕ್ಕೆ, ಅಂದರೆ ಇವರ ಒಂದು ವೈಯಕ್ತಿಕ ಹಿತಾಸಕ್ತಿಗಳು ಮತ್ತು ಇವರ ಒಂದು ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಇವತ್ತು ಲೋಕಲ್ ಬಾಡಿ ಎಲೆಕ್ಷನ್ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಮರೀಚಿಕೆ ಆಗಿದೆ. ಮತ್ತು ಇವ್ರಿಗೆ ಅದ್ರ ಬಗ್ಗೆ ಒಂದು ಕಿಂಚಿತ್ತೂ ಇಲ್ಲ. ಯಾಕಂದರೆ ಕಾನೂನು ತರೋದು ಇವರೇ, ಆ ಕಾನೂನನ್ನು ನಯವಾಗಿ ಮುರಿತಕ್ಕಂಥ ಒಂದು ಸ್ವಭಾವ ನೀವೊಂದು 30 ವರ್ಷದಿಂದ ನಾನು ಕೊಟ್ಬಿಡ್ತೀನಿ. ಯಾವ್ಯಾವ ರೀತಿ ಮಾಡಿದ್ರು ಇವ್ರು ಹೆಂಗೆ ಅಂದರೆ, ಒಂದು ಕಡೆ ಇವರು ಸರ್ಕಾರಗಳನ್ನು ಮಾಡ್ತಾ ಇರ್ತಾರೆ. 2000 ಬೆಂಗಳೂರಿಗೆ ಬರೋ ವಿಚಾರದಲ್ಲಿ ನೋಡೋದಾದರೆ 2000 ಇಸ್ವಿಯಿಂದ 2005 ಕಾಂಗ್ರೆಸ್ ಸರ್ಕಾರ ಇರ್ತದೆ, BMP ಅಂತ ಇರುತ್ತೆ. 5 ಮುಗಿದ ನಂತರ ನೆಕ್ಸ್ಟ್ ಎಲೆಕ್ಷನ್ ನಡೆಯೋದು ಬೆಂಗಳೂರಲ್ಲಿ 5 ವರ್ಷ ಬಿಟ್ಟು, ಅಂದರೆ 2010 BBMP ಅಂತ ರಚನೆ ಮಾಡ್ತಾರೆ. ಅಲ್ಲ ರೀ, ಆಡಳಿತ ಮಾಡ್ತಕ್ಕಂಥ ಸರ್ಕಾರಕ್ಕೆ BMP ಅಂತ ಇದ್ದ ನಂತರ BBMP ಅಂತ ಮಾಡೋದು ಎಲೆಕ್ಷನ್ ಮುಗಿದ ಮೇಲೆ ಮಾಡೋದು ಆ ಪ್ರೊಸೆಸ್ಸು? ಇಲ್ಲ BBMP ಆಡಳಿತ ಮುಗಿದ ಮೇಲೆ ನೀವು ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ನಿಮ್ಗೆ ಆ ಅವಧಿ ಮುಗಿದ ಮೇಲೆನೇ ಬರೋದು ಐಡಿಯಾಗಳು ಇವ್ರಿಗೆ. ಒಂದು ಕಡೆ ಕಾಂಗ್ರೆಸ್ಸು ಇದೇ ಕೆಲಸ ಮಾಡಿದೆ, ಇನ್ನೊಂದು ಕಡೆ BJPನೂ ಇದೇ ಕೆಲಸ ಮಾಡಿದೆ. ನೀವು ಏನು ಈ ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಏನು ವಿಕೇಂದ್ರೀಕರಣ ಅಂತ ನೀವು ತಂದುಬಿಟ್ಟು ಇವತ್ತು ಎಲ್ಲ ಕೇಂದ್ರೀಕರಣ ಮಾಡ್ಕೊಂಡು ಕೂತಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನವರು BJPನ ಬ್ಲೇಮ್ ಮಾಡೋದು, ಏನು ಸರ್ವಾಧಿಕಾರಿ ಹತ್ರ ನೀವು ಸರ್ಕಾರಗಳು ಹೋಗ್ತಾ ಇದೆ, ಸಂವಿಧಾನನ ರಕ್ಷಣೆ ಮಾಡಬೇಕು, ಬುಕ್ ತಗೊಂಡು ಒಂದು ಕಡೆ ತೋರಿಸೋದೇನು, ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನಕ್ಕೆ ಬಿದ್ದು ಕೈ ಮುಗಿಯೋದೇನು? ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಸ್ಟಂಟು, ಏನಿದು, ಅವ್ರ ಮೇಲೆ ಇವ್ರ ಮೇಲೆ ಅವರು. ಮಧ್ಯದಲ್ಲಿ ಹಾಳಾಗೋಗ್ತಾ ಇರೋದು ಬೆಂಗಳೂರು ನಗರ. ಇವತ್ತು ಒಂದು ಜನರೇಷನ್ನೇ ಹಾಳು ಮಾಡ್ಬಿಟ್ಟಿದ್ದಾರೆ. 10 ವರ್ಷದಿಂದ ಲೋಕಲ್ ಬಾಡಿ ಎಲೆಕ್ಷನ್ಗಳನ್ನ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಏನು ಉದಯೋನ್ಮುಖ ನಾಯಕರು ಉದಯ ಆಗ್ಬೇಕಿತ್ತು ಅಂತ ನಾಯಕರುಗಳನ್ನ ಹಾಳು ಮಾಡಿದ ಕೀರ್ತಿ ಈ ಎರಡೂ ಪಕ್ಷಗಳಿಗೆ ಬಹಳ ವ್ಯಾಲಿಡ್ ಇದೆ ಸರ್. ಯಾವ ಲೋಕಲ್ ಲೀಡರ್ನ ನೀವು ಬೆಳೆಸಿದ್ದೀರಾ? ಅದೇ MLA ಚುನಾವಣೆ ಬಂದ್ಬಿಟ್ರೆ ಇವ್ರು ಹೋದ ನಂತರ ಇವ್ರ ಮಕ್ಕಳು ಬರ್ತಾರೆ, ಇವ್ರ ಮಕ್ಕಳು ಹೋದ್ಮೇಲೆ ಮೊಮ್ಮಗನೂ ಬಂದ್ಬಿಟ್ಟಿದ್ದಾನೆ ಈಗಾಗ್ಲೇ. ಎಲ್ಲಿಗ್ರಿ ತಗೊಂಡು ಹೋಗ್ತಾ ಇದೀವಿ ಪ್ರಜಾಪ್ರಭುತ್ವನ? ಯಾವ ನೈತಿಕತೆ ಇಟ್ಕೊಂಡು ನಾವು ಮಾತಾಡ್ತಾ ಇದೀವಿ ಪಬ್ಲಿಕ್ ಡೊಮೈನ್ ಅಲ್ಲಿ?
ಇವತ್ತು ತುಂಬಾನೇ ಅಸಹ್ಯ ಅನಿಸ್ತದೆ. ಯಾಕಂದ್ರೆ 5 ವರ್ಷ ಆದ್ಮೇಲೆ ಒಂದು ಸರ್ಕಾರ ಜ್ಞಾನೋದಯ ಆಗ್ತದೆ ಅಂದ್ರೆ ಬೆಂಗಳೂರು ನಗರದ ಮೇಲೆ, ಕರ್ನಾಟಕದ ರಾಜ್ಯದ ಮೇಲೆ ಈ ಪಕ್ಷಗಳಿಗೆ ದೂರದೃಷ್ಟಿ ಇಲ್ಲ. ಈ ಪಕ್ಷಗಳು ಎಲ್ಲ ಒಂದೇ ನಾಣ್ಯದ 2 ಮುಖಗಳು. ನಾನು ಹೇಳೋದಾದ್ರೆ ಇವ್ರದೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ. ಎಲ್ಲ ಕೂತ್ಕೊಂಡು ಇವ್ರಿಗೆ, ಯಾಕಂದ್ರೆ ಹೇಳಿದ್ರಲ್ಲ ವ್ಯಾಲಿಡ್ ಪಾಯಿಂಟ್ ಅಲ್ಲಿ ಹೇಳಿದ್ರು, ಅದ್ರಲ್ಲೂ ಒಂದು ಪಾಯಿಂಟ್, ಶಾಸಕರಿಗೆ ಚುನಾವಣೆ ಬೇಡ ರೀ. ಇವತ್ತು ಲೋಕಲ್ ಬಾಡಿ ಎಲೆಕ್ಷನ್ ಇಂದ ಬರ್ತಕ್ಕಂಥ ಎಲ್ಲಾ ನಿರ್ಧಾರವನ್ನ ಶಾಸಕರೇ ಮಾಡಬೇಕು ಅಂದ್ರೆ ಯಾಕ್ರಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಮತ್ತೆ ಬಿಬಿಎಂಪಿ ಸರಿ 25ರಿಂದ 30 ಸಾವಿರ ಕೋಟಿ ಕಾಂಗ್ರೆಸ್ ಅಸ್ತಿತ್ವ ಕಂಡುಕೊಳ್ಬೇಕು ಅಂದ್ರೆ ಲೋಕಲ್ ಬಾಡಿ ಎಲೆಕ್ಷನ್ ಆಗ್ಬೇಕಲ್ವಾ ಸ್ವಾತಿ ಅವರೇ? ಅಡ್ಜಸ್ಟ್ಮೆಂಟ್ ರಾಜಕೀಯ ಅಡ್ಜಸ್ಟ್ಮೆಂಟ್ ರಾಜಕೀಯನೇ ಯಾರು ಮಾತಾಡ್ತಿದ್ದೀರಾ ನೀವು ಬೆಂಗಳೂರಿನಲ್ಲಿ? ಡಿ.ಕೆ. ಶಿವಕುಮಾರ್ ಅವರು ರಾತ್ರಿ ಹೊತ್ತು ಪಾಪ ಇವ್ರು ಹೋಗಿ ಬಿಜೆಪಿಯ ವಿಜಯೇಂದ್ರ ಅವರು ಮೀಟ್ ಮಾಡ್ತಾರೆ, ಬಿಜೆಪಿ ಮತ್ತೆ ಕಾಂಗ್ರೆಸ್ ಚುನಾವಣೆ ಬೇಡ. ಯಾವ ಪಾರ್ಟಿ ಚೀಫ್ ಮಿನಿಸ್ಟರ್ ಪ್ರೊಟೆಸ್ಟ್ ಮಾಡಿದಿರಾ ನೀವು? ಚುನಾವಣೆ ನಡೆಸಿ ಅಂತ. ನೀವು ನನಗೆ ಜೆಡಿಎಸ್ ಗೆ ಪ್ರಶ್ನೆ ಕೇಳಲಿಕ್ಕೆ ಲೀಡ್ ಕೊಟ್ರಿ. ಒಂದು ನಿಮಿಷ ಸ್ವಾತಿ ಅವರೇ, ಪ್ರದೀಪ್ ಅವ್ರ ವಾಯ್ಸ್ ಮಾತ್ರ ಆನೇರು. ಪ್ರದೀಪ್ ಅವರೇ, ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ದಿನಗಟ್ಲೆ ಬಂದ್ಬಿಟ್ಟು ಕೂತ್ಬಿಟ್ರಪ್ಪ, ಪ್ರತಿಭಟನೆ ಮಾಡಬೇಕು, ರೈತರಿಗೆ ಭೂಮಿ ಉಳಿಸ್ಕೊಳ್ಬೇಕು, ಹಕ್ಕಿಗೆ ನಾವು ಧಕ್ಕೆ ತರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತೀವಿ ಅಂತ ಹೇಳಿ. ಬೆಂಗಳೂರಿನ ಜನರ ಹಕ್ಕೆ ಇದು, ಚುನಾಯಿತ ಪ್ರತಿನಿಧಿಯನ್ನ ಪಡ್ಕೊಳ್ಳೋ ಅಂತದ್ದು. ನೀವು ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಮಾಡ್ಕೊಳ್ತಿದೀವಿ ಅಂತ ಹೇಳಿ ಬೆಂಗಳೂರು ಸಿಟಿ ಔಟ್ಸ್ಕರ್ಟ್ ಅಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಿದ್ರಿ. ಜೊತೆಗೆ ನಾವು ಸಪರೇಟ್ ಆಗಿ ಕಂಟೆಸ್ಟ್ ಮಾಡ್ತೀವಿ ಬಿಜೆಪಿಗಿಂತ ಅಂತ ಹೇಳಿ ಕೂಡ ಒಳಗೊಳಗೆ ಮಾತನಾಡ್ಕೊಳ್ತಿದ್ದೀರಿ. ಪಕ್ಷದ ಒಳಗೆ ಪ್ರಿಪರೇಷನ್ ಸರಿ ಸರ್. ಈ ಬಿಡದಿ ವಿಚಾರದಲ್ಲಿ ಕಂಡಂತ ಪ್ರತಿಭಟನೆಗಳು ಜಿಬಿಎ ಎಲೆಕ್ಷನ್ ಪೋಸ್ಟ್ಪೋನ್ ಆಗ್ತಿರೋದಕ್ಕೆ ಕಾಣಿಸ್ತಾ ಇಲ್ಲ ಜೆಡಿಎಸ್ ನಿಂದ. ನಿಮಗೂ ಬೇಡವಾ ಚುನಾವಣೆ? ನೋಡಿ, ಮೇ ಫಸ್ಟ್ ವೀಕಲ್ಲಿ JDS ಪಕ್ಷದ ಪರವಾಗಿ ನಾವೊಂದು ರೆಪ್ರೆಸೆಂಟೇಷನ್ನ ಚುನಾವಣಾ ಆಯುಕ್ತರಿಗೆ ಕೊಟ್ಟು ಚುನಾವಣೆಯನ್ನು 30 ನಡೆಸಬೇಕು ಅಂತೇಳಿ ಮನವಿ ಮಾಡ್ಕೊಂಡಿವಿ. ನೀವು ಎಲ್ಲರೂ ಪಬ್ಲಿಷ್ ಮಾಡಿದ್ರಿ. ಒಂದು. ಎರಡನೇದು, ನಾವು ಒಂದು ಮೆಮೊರಂಡಮ್ನ ರಾಜ್ಯಪಾಲರಿಗೂ ಕೊಟ್ಟು, ಚೀಫ್ ಸೆಕ್ರೆಟರಿಗೂ ಕೊಟ್ಟು, ಇನ್ನೊಂದು ಪತ್ರವನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಬರೆದಿದ್ದೀವಿ. ಏನಂತ ಬರೆದಿದ್ದೀವಿ ಅಂದರೆ, ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡೆದಕ್ಕೆ ಸೂಕ್ತವಾದ ನಿರ್ದೇಶನವನ್ನು ಕೊಡಬೇಕು. ನೀವು ಈಗ ಆಲ್ರೆಡಿ ಒಂದು ಮ್ಯಾಟ್ರ್ ಪೆಂಡಿಂಗ್ ಇದೆ ಅಂತೇಳಿ, ಆ ಮ್ಯಾಟ್ರ್ ಇರೋ ಪೆಂಡಿಂಗಲ್ಲಿ ಕೂಡ ನಾವು ಇನ್ನೂ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿ ಚುನಾವಣೆ ಮಾಡಬೇಕು ಅಂತ ನಾವು ಫೈಟ್ ಮಾಡ್ತಾ ಇದ್ದೀವಿ. ನಂಬರ್ 1. ನಂಬರ್ 2, ನೀವು ಹೇಳ್ತಾ ಇದ್ರಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಯಾವ್ಯಾವ ಕಾರಣಕ್ಕೋಸ್ಕರ ಮುಂದಕ್ಕೆ ಹಾಕೋ ಬಂದರು. ಮೇ 30ಕ್ಕೆ ಮಾಡ್ತೀವಿ ಅಂತೇಳಿ ಇವಡೇ ಅಫಿಡವಿಟ್ ಹಾಕಿ, ಕಾಂಗ್ರೆಸ್ ಪಕ್ಷನೇ ಅಫಿಡವಿಟ್ ಹಾಕಿದ್ದು, ಬೇರೆಯವರಲ್ಲ. ಕಾಂಗ್ರೆಸ್ ಪಕ್ಷನೇ ಸುಪ್ರೀಂ ಕೋರ್ಟ್ ಮುಂದೆ ನಾವು ನಡೆಸ್ತೀವಿ 30 ಅಂತ ಅಫಿಡವಿಟ್ ಹಾಕಿ, ತಿರ್ಗಾ ನೀವೇ ಹೋಗಿ ನನಗೆ 3 ತಿಂಗಳು ಟೈಮ್ ಕೊಟ್ಟು ತಿರ್ಗಾ ಮತ್ತೆ ಟೈಮ್ ಕೇಳಿದ್ದೇನಂತ, ಜಾತಿ ಗಣತಿ ಪ್ರಗತಿಯಲ್ಲಿದೆ ಮತ್ತೆ SIR ಪ್ರಗತಿಯಲ್ಲಿದೆ. SIR ಪ್ರಗತಿಯಲ್ಲಿರೋ ವಿಚಾರ ನಿಮ್ಗೆ ಗೊತ್ತು. ಅವ್ರು ಈ ಡೇಟ್ ಕೊಡ್ತಾ ಇರಬೇಕಾದ್ರೆ, ಈ ಡೇಟ್ ಏನು ಕೊಡ್ತಾ ಇದ್ರಲ್ಲ ಅವತ್ತು ನಿಮ್ಗೆ ಗೊತ್ತಿತ್ತು. ಸುಮ್ಮನೆ ಇಸ್ಕೊ ಬಂದ್ರಿ, ನೀವೇ ಸುಮ್ಮನೆ ಸೈಲೆಂಟಾಗಿ ಇಸ್ಕೊ ಬಂದ್ರಿ. ಡೇಟ್ ಇಸ್ಕೊ ಬಂದದ್ದು ನಿಮ್ಮ ಅಡ್ವೊಕೇಟು ಸುಪ್ರೀಂ ಕೋರ್ಟಲ್ಲಿ. ಅವ್ರು ಡೇಟ್ ಕೊಡ್ತಾ ಇದ್ರಲ್ಲ ಅವತ್ತು SIR ಜಾರಿಯಲ್ಲಿದೆ, 3 ತಿಂಗಳು ಇರ್ತದೆ ಅಂತ ಗೊತ್ತು. SIRನ ಮಾಡ್ತೀವಿ ನಾವು ಜೂನ್ ತಿಂಗಳಲ್ಲಿ ಅಂತ, ಜೂನ್ 29ಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದು ಜನವರಿನಲ್ಲಿ. ಸರಿ, ಜನವರಿನಲ್ಲಿ ಎಲೆಕ್ಷನ್ ಕಮಿಷನ್ ಡಿಕ್ಲೇರ್ ಮಾಡ್ತು SIR ಪ್ರಕ್ರಿಯೆ ಜಾರಿ ಮಾಡಿದ್ದೀನಿ ಅಂತ. ಅದು ಎಲ್ಲ ಮಾಹಿತಿ ಕೂಡ ಇವ್ರಿಗಿದೆ. ಆದರೆ ಕಾಂಗ್ರೆಸ್ ಪಕ್ಷ ಒಂದಲ್ಲ ಒಂದು ಕಾರಣಕ್ಕೋಸ್ಕರ ಹಿಂದೆ ಆಗೋಗಿದ್ದು ನಿಜ. ಅದನ್ನು ನಾನು ಒಪ್ಪಲ್ಲ. ಯಾಕಂದ್ರೆ ಆ ಸಂದರ್ಭದಲ್ಲಿ ಬಿಜೆಪಿನೂ ಕೂಡ ಚುನಾವಣೆಯನ್ನು ನಡೆಸಬೇಕಾಗಿತ್ತು. ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಯಾವುದೇ ಕಾರಣಕ್ಕೂ ಇವತ್ತು ಇವ್ರು MLA MPಗಳು ಹಂಗೆ ಇರ್ತಾರಾ? ಚುನಾವಣೆ ಆಗದೆ ಇರ್ತಾರ ಇವರು? ಹಂಗೆ ಅಲ್ವಾ? ಈಗ ಇವ್ರು ಹೇಳಿದ್ರು SIR, ಕಾಂಗ್ರೆಸ್ ವಕ್ತಾರ ಹೇಳಿದ್ರು SIR. ಹೌದು, SIR. ಆ ಪಂಚಾಯತಿಗೆ ಯಾವ SIR ಇದೆ? ಡಿಸೆಂಬರ್ಗೆ ಮುಗೀತಲ್ಲ. ಈಗ 8 ತಿಂಗಳು 9 ತಿಂಗಳು ಆಯ್ತಲ್ಲ. ಯಾಕೆ ನೀವು ಪಂಚಾಯತಿ ಚುನಾವಣೆ ನಡೆಸಿಲ್ಲ? ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಏನು ಸಮಸ್ಯೆ ಇದೆ? ಇಲ್ಲೂ ಅಷ್ಟೇ ನೀವು ಡಿಲಿಮಿಟೇಷನ್ ಮಾಡಿದಿರಿ, ರಿಸರ್ವೇಷನ್ ಮಾಡಿ ಎಲ್ಲ ಮಾಡ್ಕೊಂಡಿದ್ದೀರಿ. ಒಂದಲ್ಲ ಒಂದು ಕಾರಣಕ್ಕೆ ನೀವು ಅಫಿಡವಿಟ್ ಹಾಕೊಂಡು ಹೋಗ್ತಿದ್ರಿ. ಆಮೇಲೆ ಇನ್ನೊಂದು, ರಾಜ್ಯ ಚುನಾವಣಾ ಆಯೋಗ ಒಂದು ಕ್ಲಿಯರ್ ಮಾಡಿದೆ, ನಾವು ಈ ಚುನಾವಣೆಯನ್ನು ಹಳೆ ಪಟ್ಟಿಯ ಆಧಾರದ ಮೇಲೆ, ನೀವು ಕೊಟ್ಟರ ಮೀಸಲಾತಿಯ ಮೇಲೆ, ನೀವು ಕೊಟ್ಟರ ವಾರ್ಡ್ ವಿಂಗಡಣೆ ಮೇಲೆ ಚುನಾವಣೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದೆ. ಸ್ವತಃ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಮುಂದೆ ಚುನಾವಣೆ ನಡೆಸ್ತೀವಿ ಅಂತ ಹೋಗಿದೆ. ಇದು ದುರ್ದೈವ. ಚುನಾವಣಾ ಆಯೋಗನೇ ಎಲೆಕ್ಷನ್ ಕಮಿಷನ್ ಮುಂದೆ ಹೋಗಿ ಚುನಾವಣೆ ನಡೆಸ್ತೀವಿ ಅಂತ ಹೇಳ್ತು. ಇದು ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ. ಆದ್ರೂ ಕೂಡ ಸರ್ಕಾರ ಸಪೋರ್ಟ್ ಮಾಡ್ತಾರೆ. ಅಧಿಕಾರಿಗಳೇ ಅಂದ್ರೆ BK ಹರಿಪ್ರಸಾದ್ ಅವ್ರ ಸ್ಟೇಟ್ಮೆಂಟ್ ಸರ್, ಅಧಿಕಾರಿಗಳೇ ಪ್ರಿಪೇರ್ಡ್ ಇಲ್ಲ, ಎಲೆಕ್ಷನ್ ಕಮಿಷನ್ ಪ್ರಿಪೇರ್ಡ್ ಇಲ್ಲ, ಸಿಬ್ಬಂದಿ ಕೊರತೆ ಇದೆ, ಇದು ಸರ್ಕಾರದ ಪ್ರಾಬ್ಲಮ್ ಅಲ್ಲ, ಅಧಿಕಾರಿಗಳ ಪ್ರಾಬ್ಲಮ್. ಒಂದು ನಿಮಿಷ, ಇದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಹಿಂದೆ DK ಶಿವಕುಮಾರ್ ಸಾಹೇಬರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನಮ್ಮ ಹತ್ರ ಹಣ ಇಲ್ಲ, ಎಂಪ್ಲಾಯೀಸ್ ಶಾರ್ಟೇಜ್ ಇದೆ ಅಂತ. ಅದಕ್ಕೆ ಚುನಾವಣಾ ಆಯೋಗ ಮುಂದೆ ನಿಂತ್ಕೊಂಡು ಹೇಳಿದ್ರು, ನಮ್ಮ ಹತ್ರ ಸಾಕಷ್ಟು ಹಣ ಇದೆ, ನಾವು ಚುನಾವಣೆ ಮಾಡಕ್ ರೆಡಿ ಇದ್ದೀವಿ, ಸಿಬ್ಬಂದಿ ಇದೀವಿ ಅನ್ನೋ ಸ್ಟೇಟ್ಮೆಂಟ್ ನ ಚುನಾವಣಾ ಆಯುಕ್ತರು ಸಿಂಗ್ರಿ ಸಾಹೇಬ್ರ ಸ್ಟೇಟ್ಮೆಂಟ್ ಮಾಡಿದ್ರು. ಸೊ ಹಿಂಗಿರ್ಬೇಕಾದ್ರೆ ನೀವು ಯಾವ ಸ್ಟೇಟ್ಮೆಂಟ್ ನಾವು ನಂಬಬೇಕಾಗುತ್ತೆ? ಅಂದ್ರೆ ಇಲ್ಲಿ
ಒಂದಲ್ಲ ಒಂದು ಕಡೆ ಕಾಂಗ್ರೆಸ್ ಮುಂದಕ್ಕೆ ಆಗ್ತದೆ. ಎಸ್, ಹಿಂದೆ ಹಾಕಿತ್ತು, ಅವ್ರಿಗೊಂದು ಕಾರಣ ಇತ್ತು. ಯಾಕೆ ಆಗ್ತಿದ್ರು ಅಂದ್ರೆ ಅವ್ರಿಗೆ ಕರೋನಾ ಇತ್ತು. ಕರೋನಾ ಒಂದು ಕಾರಣ ಇತ್ತು. 2 ವರ್ಷ ಕರೋನಾ ಇತ್ತು. 2020 ಮತ್ತೆ 2021 2 ವರ್ಷ ಕರೋನಾ ಇತ್ತು. ಆ ಕಾರಣಕ್ಕೋಸ್ಕರ ಮುಂದಕ್ಕೆ ಹಾಕಿದ್ರು. ನೀವ್ ಯಾವ ಕಾರಣಕ್ಕೋಸ್ಕರ ಆಗ್ತಾ ಇದ್ರಿ ಹೇಳಿ? ನೀವು ಆಯ್ತಲ್ಲ ರಿಸರ್ವೇಶನ್ ಅಂದ್ರೆ ಆ ಗ್ರೇಟರ್ ಬೆಂಗಳೂರು ಅದು ಆಯ್ತಲ್ಲ, ಮಾಡಾಯ್ತಲ್ಲ, ರಿಸರ್ವೇಶನ್ ಆಯ್ತಲ್ಲ, ಡಿಲಿಮಿಟೇಷನ್ ಆಯ್ತಲ್ಲ, ಮುಂದಕ್ಕೆ ಕ್ಯಾಬಿನೆಟ್ ಎಕ್ಸ್ಟೆನ್ಷನ್ ಬರ್ತದೆ. ನನಗನ್ಸುತ್ತೆ ಕಾನೂನು ಸರಿಯಾದ ಮಟ್ಟಿಗೆ ಸರಿಯಾದ ಕಾನೂನು ತರಬೇಕು. ಇದ್ರಲ್ಲಿ ಸರಿಯಾದ ಕಟ್ಟುನಿಟ್ಟಿನ ಕಾನೂನು ಇಲ್ಲ. ಕಾನೂನಿಗೆ ತಿದ್ದುಪಡಿ ತಗೊಂಡ್ಬಂದು 5 ವರ್ಷ ಚುನಾವಣೆ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ನೋಡಲ್ ಆಫೀಸರ್ ಅಪಾಯಿಂಟ್ ಮಾಡುವಂತ ಚುನಾವಣೆ ನಡಿಬೇಕು, ಸ್ಟ್ರಿಕ್ಟ್ ಆಗಿ ನಡಿಬೇಕು ಅಂತ ಆಕ್ಟ್ ಹೇಳುತ್ತೆ. ಆದ್ರೆ ನೀವು ಡಿಲಿಮಿಟೇಷನ್, ರಿಸರ್ವೇಶನ್ ಇದೆಲ್ಲ ತಂದು ಲೇಟ್ ಆದಾಗ ಮಾಡದೆ ಹೋದ್ರೆ ಏನ್ ಮಾಡಬೇಕು ಅಂತ ಆಕ್ಟ್ ಕನ್ಫ್ಯೂಷನ್ ಇದೆ. ಇದರ ಲಾಭವನ್ನ ಪಡೆದು ರಾಜಕೀಯ ಪಕ್ಷಗಳು ಸ್ಥಳೀಯ ಸಂಸ್ಥೆಗಳ ಆಡಳಿತ ವ್ಯವಸ್ಥೆಯ ಹೇಳ್ತಿದ್ರು. ಸ್ವಾತಿ ಅವರ ಪ್ರಶ್ನೆ. ಸ್ವಾತಿ ಅವರೇ, ಸುಪ್ರೀಂ ಕೋರ್ಟ್ ನ ಆರ್ಡರ್ ಗಳನ್ನ ಶಿರಸಾವಹಿಸಿ ಪಾಲಿಸುತ್ತೆ ನಿಮ್ ಸರ್ಕಾರ. ಫಾರ್ ಎಕ್ಸಾಂಪಲ್ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಕೃಷ್ಣ ಬೈರೇಗೌಡರು ದಿನದಲ್ಲಿ 10 ಸತಿ ಹೇಳ್ತಿದ್ದಾರೆ ಸುಪ್ರೀಂ ಕೋರ್ಟ್ ಆರ್ಡರ್, ಸುಪ್ರೀಂ ಕೋರ್ಟ್ ಆರ್ಡರ್. ಅರೆ, ಫುಟ್ಪಾತ್ ತೆರವು ಮಾಡ್ಲಿಕ್ಕೆ, ಬೀದಿ ಬದಿ ವ್ಯಾಪಾರಿಗಳ ಜೀವನವನ್ನ ಬೀದಿಗೆ ತರಲಿಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನ ಶಿರಸಾವಹಿಸಿ ಪಾಲನೆ ಮಾಡುತ್ತೆ ಕಾಂಗ್ರೆಸ್. ಇದೇ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಡೇಟ್ಗಳು ಪೋಸ್ಟ್ಪೋನ್ ಮೇಲೆ ಪೋಸ್ಟ್ಪೋನ್ ಮಾಡ್ತಿದ್ರಿ. ಇದೇ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಸ್ಟ್ರಿಕ್ಟ್ ಆಗಿ ಚುನಾವಣೆ ಮಾಡಲೇಬೇಕು. ಈ ಸುಪ್ರೀಂ ಕೋರ್ಟ್ ನ ಆರ್ಡರ್ ಮಾತ್ರ ನೀವು ಯಾಕೆ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ? MDH ದಮ್ ಹಾಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. JDS ವಕ್ತಾರರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ಮಾತುಗಳನ್ನ ಪೋಣಿಸ್ ಮಾತಾಡ್ತಾ ಇದ್ರು. ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ಜನರು ಮಣ್ಣಿಗೆ ಏನೋ ಎಷ್ಟು ಚೆನ್ನಾಗಿ ಕಣ್ಣಿಗೆ ಮಣ್ಣೆರ್ಚ್ತಾ ಇದ್ರು ಅಂತಂದ್ರೆ, ಎಲೆಕ್ಷನ್ ಕಮಿಷನ್ ಬಳಸ್ಕೊಳ್ಳುವಂಥ ಅಧಿಕಾರಿಗಳು ಬೇರೆ, SIR ನಡ್ಸಕ್ಕೆ ಬಳಸ್ಕೊಳ್ಳುವಂಥ ಅಧಿಕಾರಿಗಳು ಬೇರೆ, ಈ ರಾಜ್ಯದಲ್ಲಿರುವಂಥ ಅಂಗನವಾಡಿ ಟೀಚರ್ಸ್ ಬೇರೆ, ಈ ರಾಜ್ಯದಲ್ಲಿ ಮಾಡುವಂತಹ ಆಡಳಿತಾತ್ಮಕವಾಗಿ ಇರುವಂತಹ ಅಧಿಕಾರಿಗಳು ಬೇರೆ. ಡಿಸೆಂಬರ್ ವರೆಗೂ ಟೈಮ್ ಕೊಡಿ. ವಿಧಾನಸಭಾ ಚುನಾವಣೆ ಇಲ್ಲ, ಸಮಿಸರ್ ಕಂಪ್ಲೀಟ್ ಮಾಡ್ಬಿಡ್ಲಿ. ಸಮಿಸರ್ ಕಂಪ್ಲೀಟ್ ಮಾಡಿ. ಇದು ವೆರಿ ಬ್ರಿಲಿಯಂಟ್ ಮೂವ್. ಇದು ಜಾಣ್ತನದ ಮೂವ್. ಅಲ್ಲಿಗೆ ಇಲ್ಲಿ ಏನ್ ತೊಂದ್ರೆ, ಪೊಲಿಟಿಕಲ್ ಸ್ಟ್ರಾಟಜಿ ಮಾಡ್ತಾರೆ, ಮಾಡ್ಲಿ, ಅದಲ್ಲ, ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಷ್ಟೇ. ಅದು ಒಂದು ಪಾರ್ಟಿಯ ಪೊಲಿಟಿಕಲ್ ಸ್ಟ್ರಾಟಜಿ. ಈಗ SIR ಬೇಕೇ ಬೇಕು ಅಂತ ವಾದ ಮಾಡೋರಿಗೂ ಅದು ನಿಮ್ ಪ್ರಕಾರನೇ ನಾವು SIR ಮಾಡಿದೀವಿ, ನಿಮ್ ಪ್ರಕಾರನೇ ಪಟ್ಟಿ ರೆಡಿ ಮಾಡಿದೀವಿ, ನಾವು SIR ಪ್ರಕಾರನೇ ಮೂವ್ ಮಾಡೋದಕ್ಕೆ ನಾನು ಬಯಸ್ತೀನಿ, ಆದ್ರಿಂದ ನಮಗೆ ಅವಕಾಶ ಕೊಡಿ ಅಂತ ಹೇಳಿ ಅವರು ಈ ಅಫಿಡವಿಟ್ ನ ಪ್ರಿಪೇರ್ ಮಾಡಿದ್ದಾರೆ. ಇಲ್ಲಿ ಇಂಪಾರ್ಟೆಂಟು ನ್ಯಾಯಾಲಯ ಕೊಡುವಂತಹ ಆದೇಶ. ನ್ಯಾಯಾಲಯಕ್ಕೆ ಈ ಪ್ರಕರಣದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಡುವಂತಹ ಇದು. ಅವರು ಹೇಗೆ ಅದನ್ನ ಸ್ವೀಕರಿಸ್ತಾರೋ ಅದನ್ನ ನಾವು ಇಲ್ಲಿ ಚರ್ಚೆ ಮಾಡೋದಕ್ಕೆ ಬರೋದಿಲ್ಲ, ಚರ್ಚೆ ಮಾಡೋದಕ್ಕೆ. ಹೀಗಾಗಿ ಆಕ್ಟಿಗೆ ಅಮೆಂಡ್ಮೆಂಟ್ ಸಂಬಂಧಪಟ್ಟಂತೆ ಅದೇನಾದ್ರು ಚರ್ಚೆಗೆ ಬರುತ್ತೋ ಅಥವಾ ಇದು ಮತ್ತೆ ಬೇರೆ. ಈಗ ಏನ್ ಮಾಡ್ತಾರೆ ಅಂತಂದ್ರೆ, ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಿ ಅಂತ ನೇರವಾಗಿ ಆರ್ಗ್ಯುಮೆಂಟ್ ಅಲ್ಲಿ ಕೇಳೋದಿಲ್ಲ. ಇದು ಕಷ್ಟ ಹಿಂಗಿದೆ. ನೀವ್ ಹೇಳಿ ಅಷ್ಟೇ, ಸಿಂಪಲ್. ಪ್ರಕಾಶ್ ಅಂತ ಹೇಳಿ ನಮ್ಮ ಜೊತೆ ನಮ್ಮ ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಪ್ರಕಾಶ್ ಸರ್ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ನಿಮ್ಮಲ್ಲೂ ಪಾಲಿಕೆ ಚುನಾವಣೆ ಆಗಿಲ್ಲ ಸರ್? ಇಲ್ಲ ಮೇಡಮ್, ಆಗಿಲ್ಲ. ನಮ್ಮ ಮೈಸೂರಲ್ಲಿ ಆಗಿಲ್ವಲ್ಲ. ನಮ್ಮ ಮೈಸೂರಲ್ಲಿ ಇವೆಲ್ಲ ಎಲ್ಲ ಮಾಡ್ಬೇಕಾಗಿಲ್ಲ ಮೇಡಮ್. ಇದೆಲ್ಲ ಮಾಡೋದು ಇದು ಜನಗಳಿಗೆ ಭಾರಿ ತೊಂದ್ರೆ. ಇದು SIR ಮಾಡೋದು ಬಹಳ ತೊಂದ್ರೆ. SIR ಮಾಡೋದು ತೊಂದ್ರೆನಾ? ಇದು ಮಾಡೋದು ನೋಡಿ, ಜನಗಳಿಗೆ ಇಲ್ಲದ 2002 ಸ್ಕೀಮ್ ತಕೊಂಬನಿ ಓಲ್ಡ್ ವೋಟರ್ ಐಡಿನೀಗ, ಹಾಗಾದ್ರೆ ನೀವು ವೋಟ್ ಹಾಕ್ಬೋದು, ಇಲ್ಲ ಆಗಲ್ಲ ಅಂತಾರಲ್ಲ ಮೇಡಮ್. ಇಲ್ಲ ಸರ್, ನಿಮ್ಗೆ BLO BLAಗಳ ಸಹಾಯ ಸರಿಯಾಗಿ ಸಿಕ್ತು ಅಂತಂದ್ರೆ ಕಷ್ಟ ಏನಿಲ್ಲ. ಬಟ್ ಎನಿವೆ, ಇವತ್ತಿನ ಟಾಪಿಕ್ SIR ಅಲ್ಲ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಚಾರ ಆಗಿತ್ತು. ಎನಿವೆ, ಧನ್ಯವಾದ ಸರ್. ಸಾಧ್ಯ ಆದ್ರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಇದ್ದಾರೆ, ನಿಮ್ಗೆ ಸಂಪರ್ಕ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಬಹುಶಃ ಅವ್ರ ಹೆಲ್ಪ್ ತಗೊಳ್ಬಹುದು ಸರ್ SIRಗೆ. ಎನಿವೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಪ್ರಕಾಶ್ ಅವರೇ. ಇವಾಗ ಬಿಜೆಪಿ ಪಕ್ಷದ ವಾದ ಏನು, ಚಲವಾದಿ ನಾರಾಯಣ ಸ್ವಾಮಿ ಅವರು, ವಿಜಯೇಂದ್ರ ಅವರು ಏನ್ ಹೇಳ್ತಿದ್ದಾರೆ, ಚಂದ್ರಶೇಖರ್ ಅವರೇ, ಆಡಳಿತಾರೂಢ ಪಕ್ಷಕ್ಕೆ ಭಯ ಇದೆ, ಸೋಲೋ ಭಯ ಇದೆ, ಹಾಗಾಗೇನೆ ಚುನಾವಣೆ ನಡೆಸಲಿಕ್ಕೆ ಮುಂದಾಗ್ತಾ ಇಲ್ಲ. ಬಿಜೆಪಿಗೆ JDSಗೆ ಇರೋ ಕಾನ್ಫಿಡೆನ್ಸ್ ಏನು ಸರ್? ಇದೇ ಪ್ರಶ್ನೆಗೆ ಪ್ರದೀಪ್ ಅವರು ಉತ್ತರ ಕೊಡ್ಲಿ. ಒಂದು ಹಿರಿಯೂರಿನ ಬೈ ಎಲೆಕ್ಷನ್ಗೆನೆ ಟಿಕೆಟ್ ನಮ್ಗ ನಿಮ್ಗ ಅಂತ ಹೇಳಿ ನೀವು ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದ್ದೀರಿ. ಒಂದು ಸಮನ್ವಯ ಸಮಿತಿ ಬೇಕು ಅನ್ನೋ ಲೆವೆಲ್ ಅಲ್ಲಿ ಒಂದು ಬೈ ಎಲೆಕ್ಷನ್ ಟಿಕೆಟ್ ಇರುವಾಗ ಇನ್ನು ದೋಸ್ತಿ ಇರುತ್ತಾ ಇಲ್ವಾ ಅದರಲ್ಲೂ ಕನ್ಫ್ಯೂಷನ್ ಇರುವಾಗ GBA ಬಗ್ಗೆ ನಿಮ್ಗೇನು ಕಾನ್ಫಿಡೆನ್ಸ್ ಇದೆ ಅಂತ?
ಸೊ ಈ NDA ತೀರ್ಮಾನಗಳು ಎಲ್ಲ ಪಕ್ಷದ ತೀರ್ಮಾನಗಳು ಇನ್ಮೇಲೆ ರಿಪಬ್ಲಿಕ್ ಟಿವಿ ಚಾನಲ್ ಅಲ್ಲೇ ಡಿಸೈಡ್ ಆಗಬೇಕು ಅಂತ Why ನಿಮ್ಮ not, ಬಯಕೆ. sir? Republic ನೋಡೋಣ ಕನ್ನಡ ಬಿಡಿ. ಜನರ ಧ್ವನಿ, ಆಗ್ಲಿ, ಜನರ ಧ್ವನಿಯನ್ನು reflect ನೀವು ಮಾಡ್ಕೊಳ್ತೀರಿ ಅಂತಂದ್ರೆ by all means, sir, happily you can do it. ಕಾಂಗ್ರೆಸ್ನ ವಕ್ತಾರರಾದ ಸ್ವಾತಿ ಅವ್ರ ಮಾತು, DK ಶಿವಕುಮಾರ್ ಅವ್ರ ಮಾತು, ಹರಿಪ್ರಸಾದ್ ಅವ್ರ ಮಾತು ಎಲ್ಲ ಹಸಿ ಸುಳ್ಳಲ್ಲಿ ಒಂದೇ ರೀತಿ ಏನಂತ ಹೇಳಿದ್ರೆ ಅಧಿಕಾರಿಗಳು ಒಪ್ತಾ ಇಲ್ಲ ಅಂತ ಹೇಳಿ. ನೋಡಿ, ಯಾವ ಅಧಿಕಾರಿ ಒಪ್ತಾ ಇಲ್ಲ? ಎಲೆಕ್ಷನ್ ಕಮಿಷನ್ ಎಲ್ಲ ಹೇಳ್ತಾ ಇರೋದು ಆಗಲ್ಲ ಅಂತ ಹೇಳಿ. ಇವರ GBA ಕಮಿಷನರು ಯಾರು ಇವರ ಕೈಗೊಂಬೆ ಆಗಿರ್ತಾರೋ ಕರ್ನಾಟಕ ಸರ್ಕಾರ ಅಧೀನದಲ್ಲಿ ಇರ್ತಾರೆ, ಆ GBA ಕಮಿಷನರು ಇವತ್ತು ಅಪ್ಲಿಕೇಶನ್ ಆಗ್ತಿರೋದು ಸುಪ್ರೀಂ ಕೋರ್ಟ್ಗೆ ನಮಗೆ ಸಮಯ ಕೊಡಿ ಅಂತೇಳಿ. ಆದ್ರೆ ಕರ್ನಾಟಕದ ಚುನಾವಣೆ ಆಯೋಗ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಚುನಾವಣೆ ಆಯೋಗ ಮತ್ತೆ ಹೇಳ್ತಾರೆ ಅಂತೇಳಿ. ಈಗ ಅದಕ್ಕೆ ಮಾಡಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಮಾಡಾಗೋಗಿದೆ. ನೋಡಿ, 74ನೇ ಅಮೆಂಡ್ಮೆಂಟ್ ಏನ್ ತಗೊಂಡ್ಬಂದ್ರು ನಮ್ದು ಲೋಕಲ್ ಬಾಡಿ ಚುನಾವಣೆಯಲ್ಲಿ. ಆಗ ನಿಯಮಿತವಾದ ಚುನಾವಣೆಗಳು ಆಗಬೇಕು ಅಂತ ಹೇಳಿದಾಗ ಪ್ರತಿ 10 ವರ್ಷಕ್ಕೆ ಡಿಸ್ಟರ್ಬ್ ಮಾಡ್ಕೊಂಡೋಗಿ ಯಾರು ನೋಡ್ಕೊಂಡೋಗಿ ಇತಿಹಾಸ ನೋಡ್ಕೊಂಡೋದೆ. 1996 BMP ಅಂತ ಮಾಡಿದ್ರು, ಒಂದು ಎಲೆಕ್ಷನ್ ಮುಂದಕ್ಕೆ ಹಾಕಿದ್ರು ಕಾಂಗ್ರೆಸ್ ಅವರು. ಅದಾದ್ಮೇಲೆ 2012ರಲ್ಲಿ BBMP ಅಂತ ಮಾಡಿದ್ರು, ಮತ್ತೆ 10 ವರ್ಷ ಮುಂದಕ್ಕೆ ಹಾಕಿದ್ರು. ಅದಾದ್ಮೇಲೆ ಈಗ GBA ಅಂತ ಮಾಡಿದ್ರು, ಮತ್ತೆ 10 ವರ್ಷ ಮುಂದಕ್ಕೆ ಹಾಕಿದ್ರು. ಯಾಕೆ ಈ ರೀತಿ ಮುಂದಕ್ಕೆ ಹಾಕೊಂಡು ಮತ್ತೆ ನಾನು ಅದಕ್ಕೆ ಹೇಳ್ತೇನೆ, ಒಂದು ಸೌಲಭ್ಯ, ಎರಡನೇದು ಲೂಟಿ ವಿಚಾರದಲ್ಲಿ ಇವತ್ತು ಕಸ ವಿಲೇವಾರಿನಲ್ಲಿ 6,700 ರೂಪಾಯಿಗೆ ಆಗ್ತಿದ್ದಂತಹ ವಾರ್ಷಿಕ ಟೆಂಡರ್ನ ಇವತ್ತು 39,000 ಕೋಟಿಗೆ ಹಾಕಿದ್ದಾರೆ. ಪ್ರಶ್ನೆ ಮಾಡಬೇಕಾಗಿದ್ದಾರು ನಮ್ಮ ಕೌನ್ಸಿಲರ್ಗಳು, ಕಾರ್ಪೊರೇಟರ್ಗಳಿಂದ ಪ್ರಶ್ನೆ ಮಾಡೋರು. ಇವತ್ತು ಪ್ರಶ್ನೆ ಮಾಡಂಗಿಲ್ಲ. ಅದಾದ್ಮೇಲೆ ಈಗ ಪಾದಚಾರಿಗಳ ಏನು ಫುಟ್ಪಾತ್ ಇದೆ ಅದನ್ನ ಮಾಡೋದಕ್ಕೆ ಮತ್ತೆ 70 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ. ಅದನ್ನ ಯಾರು ಪ್ರಶ್ನೆ ಮಾಡಬೇಕಾಯ್ತು? ಯಾರು ಸರಿಯಾಗಿ ನೋಡ್ಕೋಬೇಕಾಯ್ತು? ಕಾರ್ಪೊರೇಟರ್ಗಳು ಲೂಟಿ ಹೊಡೆಯಕ್ಕಾಗಲ್ಲ. ಇದಾದ್ಮೇಲೆ ಮೂರನೇದು, ಇದೇ ರೀತಿಯಾಗಿ ಇವನ್ನ ರಸ್ತೆ ವಿಂಗಡಣೆ, ವೈಟ್ ಟ್ಯಾಪಿಂಗ್ ಅಲ್ಲಾಗ್ಲಿ, ಗುಂಡಿ ಮುಚ್ಚಕ್ಕೆ ಮತ್ತೆ 80 ಕೋಟಿ ರೂಪಾಯಿ ರೀ ನಿಮ್ಮ ಅವಧಿಲಿ ಯಾರ ಜಾಗದಲ್ಲಿ ಇದೆ ಕಾರ್ಪೊರೇಟರ್ಗಳು ನಿಂತ್ಕೊಂಡು ಅಟ್ಲೀಸ್ಟ್ ಗುಂಡಿನಾದ್ರೂ ಮುಚ್ಚೋರು. ಇವಾಗ ಗುಂಡಿ ದುಡ್ಡು ತಿನ್ಬೇಕು, ಕಸದ ದುಡ್ಡು ತಿನ್ಬೇಕು, ಗ್ರಾಮ ಪಂಚಾಯತಿ ಮೆಂಬರ್ಗಳು ಬಂದ್ರೆ, ಜಿಲ್ಲಾ ಪಂಚಾಯತ್ ಮೆಂಬರ್ಗೆ ಬಂದ್ರೆ ಇವ್ರಿಗೆ ಲೂಟಿ ಹೊಡೆಯೋದಕ್ಕೆ ಅಡ್ಡ ಆಗುತ್ತೆ. ಆಮೇಲೆ ನನ್ನ ಆಮ್ ಆದ್ಮಿ ಪಕ್ಷದ ವಕ್ತಾರ ಹೇಳ್ತಾ ಇದ್ರು BJP JDS ಕಾಂಗ್ರೆಸ್ ಒಟ್ಟಿಗೆ ಆಗ್ಬಿಟ್ಟಿದ್ದಾರೆ ಅಂತೇಳಿ. ಸ್ವಾಮಿ, 2024 ಮೇವರೆಗೂ ಇಂಡಿಯಾ ಅಲೈನ್ಸ್ ನ ಕುಚ್ಚು ಪಾರ್ಟ್ನರ್ ಯಾರು? ಕಾಂಗ್ರೆಸ್ ಮತ್ತೆ ಆಮ್ ಆದ್ಮಿ ಪಾರ್ಟಿ. 23ರಲ್ಲಿ ಅಧಿಕಾರಕ್ಕೆ ಬಂದ್ರು, 24ವರೆಗೂ ಒಂದು ವರ್ಷ ಜೊತೆಲಿದ್ದಾಗ ಉಸಿರು ಬಿಟ್ಟಿರ್ಲಿಲ್ಲ. ಈಗ ಪಾಪ ಎಲ್ಲಾ ಕಡೆಗೂ ಸುತ್ತಮುಳಕ್ಕೆ ನೀವು ಮಾತನಾಡುವಾಗ ಶಾಸಕರಿಗೆ ಅನುಕೂಲ ಆಗತ್ತೆ, ಹಂಗ ಕಾರ್ಪೊರೇಟರ್ ನ ಆಯ್ಕೆ ಮಾಡ್ತಿಲ್ಲ ಅಂತ ಸತೀಶ್ ಅವ್ರು ಕರೆಕ್ಟ್ ಹೇಳ್ತಾ ಇದ್ರು. ಕೇಳಿಸ್ಕೊಳ್ಳಿ ಸರ್, ಬೆಂಗಳೂರು ವ್ಯಾಪ್ತಿಯಲ್ಲಿ ಯಾವ ಪಕ್ಷದ ಶಾಸಕರ ಸಂಖ್ಯೆ ಹೆಚ್ಚಿದೆ? ಹಂಗಾರೆ ಯಾರಿಗೆ ಅನುಕೂಲ ಅಂತ ನೀವು ಮಾತನಾಡ್ತಿದ್ದೀರಿ? ವಾಲಿಡ್ ಅಂಶ ಇಲ್ಲ ಅಂತ ಹೇಳಿದ್ರೆ ಇಡೀ BBMP ಯಾರ ಕೈಲಿರುತ್ತೆ? ಯಾರು ಕಮಿಷನ್ ನಿರ್ಧಾರ ಮಾಡೋದು? ಯಾರು ಎಲ್ಲ ಆಫೀಸರ್ಗಳನ್ನ ಹಾಕೋದು? ಎಲ್ಲವೂ ಕೇವಲ ರಾಜ್ಯ ಸರ್ಕಾರ ಕೈಲಿರುತ್ತೆ. ಪ್ರಶ್ನೆ ಬರೋದಿಲ್ಲ. ಪ್ರದೀಪ್ ಅವರು ಮಾನಸಿಕ ಸ್ಥಿತಿಯಲ್ಲೇ ಇಲ್ಲ. ಇದು ವಿಜಯೇಂದ್ರ ಅವ್ರ ಹೇಳಿಕೆ. ಕಾಂಗ್ರೆಸ್ ಪಕ್ಷ GBA ಎಲೆಕ್ಷನ್ ನಡೆಸಲಿಕ್ಕೂ ಮಾನಸಿಕ ಸ್ಥಿತಿ ಕಳ್ಕೊಂಡ್ಬಿಟ್ಟಿದೆ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೂ ಮಾನಸಿಕ ಸ್ಥಿತಿ ಕಳ್ಕೊಂಡ್ಬಿಟ್ಟಿದೆ. ವಿರೋಧ ಪಕ್ಷಗಳಿಗೆ ಅಂಥದ್ದು ಏನ್ ಕಾಣ್ತಿದೆ ಅಂತ ಹೇಳಿ? ಕಾಂಗ್ರೆಸ್ ಭಯ ಪಟ್ಟಿದೆ ಅಂತ, ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಅಂಥದ್ದು ಏನ್ ಕಾಣ್ತಾ ಇದೆ ವಿರೋಧ ಪಕ್ಷಗಳಿಗೆ ಅಂತ? ಅಲ್ಲ, ಈಗ ನಾನು ಹೇಳ್ತಕ್ಕಂಥದ್ದು ಕಳೆದ ಈ 3 ವರ್ಷಗಳಲ್ಲಿ ಈಗ ಅವರು 136 ಪ್ಲಸ್ ಇನ್ನೂ 4-5 ಜನ ಗೆದ್ದವ್ರೆ. ಈಗ ಹೆಚ್ಚು ಕಮ್ಮಿ 140 ಜನ ಶಾಸಕರವ್ರೆ. ಅತಿ ಹೆಚ್ಚು ಶಾಸಕರನ್ನ ಹೊಂದೇವ್ರೆ. ಎಲ್ಲ ವ್ಯವಸ್ಥೆ ಇದೆ ಅವರಿಗೆ, ಎಲ್ಲ ಶಕ್ತಿ ಇದೆ. ಈಗ ನೀವು ಹೇಳಿದಾಗ 5 ಬೈ ಎಲೆಕ್ಷನ್ನು ಗೆದ್ದಿದ್ದಾರೆ. ಇಷ್ಟೆಲ್ಲ ಶಕ್ತಿ ಇದ್ದರೂ ಯಾಕೆ ಈ BBMP ಚುನಾವಣೆ, ಗ್ರೇಟರ್ ಬೆಂಗಳೂರು ಚುನಾವಣೆ ಮಾಡೋಕ್ಕೆ ಭಯ ಅವ್ರಿಗೆ? ಯಾಕೆ? ಕಾರಣ ಇರಬೇಕಲ್ಲ. ಕಾರಣ ಹೇಳಿದ್ರೆ ಈ ಥರ ಒಂದಲ್ಲ ಒಂದು ಸುಳ್ಳು ಕಾರಣಗಳನ್ನು, ಕುಂಟು ನೆಪಗಳನ್ನು ಹೊಡ್ತಾ ಒಂದಲ್ಲ ಒಂದು ಕಾರಣಕ್ಕೆ ಎಲೆಕ್ಷನ್ ಮುಂದಕ್ಕೆ ಆಗ್ತಾ ಇದ್ರೆ ನೀವು ಇವತ್ತು ರಸ್ತೆಗಳೇನೇ ಇರ್ಬೋದು, ಕಸ ಎತ್ತದಿರ್ಬೋದು, ಎಷ್ಟು ಸಮಸ್ಯೆಗಳಾಗಿದೆ. ಸ್ಥಳೀಯವಾಗಿ ಶಾಸಕರು ಸಿಗ್ತಾ ಇರಲ್ಲ. ಯಾಕೆಂದರೆ ಒಂದು ಕ್ಷೇತ್ರಕ್ಕೆ ದೊಡ್ಡದು ಮನೆ ಎಲ್ಲೋ ಇರುತ್ತೆ, ಶಾಸಕರ ಮನೆ, ಆ ಕ್ಷೇತ್ರ ಎಷ್ಟು ದೊಡ್ಡದಿರ್ತದೆ. ಸ್ಥಳೀಯ ಸಂಸ್ಥೆಗಳನ್ನ ಸ್ಥಳೀಯ ನಾಯಕರೇ ಡಿಸೈಡ್ ಮಾಡಬೇಕು. ಒಂದು ಪಕ್ಕದ ರಸ್ತೆಯಲ್ಲಿ ಕಸ ಬಿದ್ದಿದ್ರೆ ಎಲ್ಲೋ ಹೋಗಿ ಹೇಳ್ಬೇಕು. ಅವರು ಶಾಸಕರು ನೋಡಿಕೊಂಡು ಹೋಗೋಕ್ಕಾಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಮ್ಗೆ ಸ್ಥಳೀಯ ನಾಯಕರು ಬೇಕು. ಆ ನಾಯಕರನ್ನ ಹುಟ್ಟಾಕೋ ಕೆಲಸವನ್ನ ನಾವೆಲ್ಲ ಮಾಡಬೇಕಾಯ್ತು. ರಾಜಕೀಯ ಪಕ್ಷಗಳಿಗೆ ನಮ್ದು ಜವಾಬ್ದಾರಿ ಇದೆ, BJPದು ಜವಾಬ್ದಾರಿ ಇದೆ, ಕಾಂಗ್ರೆಸ್ಗೆ ಅತಿ ಹೆಚ್ಚು ಜವಾಬ್ದಾರಿ ಇದೆ. ಹಾಗಾಗಿ ಅವರು ಈ ಚುನಾವಣೆ ಮಾಡಕ್ಕೆ ಹಿಂದೇಟ್ ಹಾಕೊಂಡು ಇಲ್ಲ ನೀವು ಸುಮ್ಮನೆ ಕೂತೀರಿ, ಇರಿ ಸಮಾಧಾನವಾಗಿ ಚುನಾವಣೆ ಮಾಡಿದ್ರೆ ನೀವು ಮುಂದಕ್ಕೆ ಹಾಕೊಂಡು ಅಫಿಡವಿಟ್ ಹಾಕ್ತವ್ರು, ನೀವು ಪ್ರಿನ್ಸಿಪಲ್ ಸೆಕ್ರೆಟರಿ ಅಫಿಡವಿಟ್ ಹಾಕ್ಬಿಟ್ಟು ಕೂತಿರೋರು. ಈಗ ನಾವು ಅದು ಕಂಟೆಂಪ್ಟ್ ಹಾಕಿ ನಾಚಿಕೆ ಮನ ಮರದಿಲ್ಲ ಸರ್ಕಾರಕ್ಕೆ. ಅಫಿಡವಿಟ್ ಹಾಕ್ಬಿಟ್ಟು ಕೂತಿದಿರಲ್ಲ ಸುಮ್ಮನೆ ಏನೋ ಚುನಾವಣೆ ಮಾಡ್ತೀವಿ, ಏನೋ ಮಾಡ್ತೀವಿ ಅಂತ ಬೆಳಿಗ್ಗೆ ವೀರು ಕುಟಗಿ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ವೀಕ್ಷಕರು. ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ. ಹೇಳಿ ಸರ್, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಂದೂಡ್ತಾ ಇರೋದಕ್ಕೆ ಏನ್ ಕಾರಣ ಅನ್ಸುತ್ತೆ ತಮ್ಮ ಪ್ರಕಾರ? ಮೇಡಮ್, ಸರ್ಕಾರಕ್ಕೆ ಯಾವುದೇ ತರದ
ಹಳ್ಳಿಗಳ ಈ ಹಿಂದುಳಿದ ಹಳ್ಳಿಗಳ ಮೇಲೆ ಸ್ವಲ್ಪನೂ ಕಾಳಜಿನೇ ಇಲ್ಲ ಮೇಡಮ್. ಫಸ್ಟ್ನೇದಾಗಿ ಮೇಡಮ್ ಎಷ್ಟು ವರ್ಷ ಆಯ್ತು ಮುಂದೂಡ್ತಾ ಇರೋದು. ಮಾಡ್ಲಿಕ್ಕೆ ಏನಾಗುತ್ತೆ ಮೇಡಮ್, ಇವ್ರಿಗೆ ಇಚ್ಛಾಶಕ್ತಿ ಕೊರತೆನಾ ಏನು, ಅವ್ರಿಗೆ ಬೇರೆ ಯಾವ್ದು ತಮ್ಮದು ಅಧಿಕಾರ ಹಂಚಿಕೆ ಇದ್ರಲ್ಲೇ ಬಿಸಿ ಇದ್ದಾರೆ ಹೊರತು ಒಬ್ರಾದ್ರೂ ಹಳ್ಳಿಗಳ ಮೇಲೆ ಏನಾದ್ರೂ ಒಂದು ಕಿಂಚಿತ್ತು ಕಾಳಜಿ ಇದೆನಾ ಅವ್ರಿಗೆ? ರೈಟ್ 3 ವರ್ಷ ಸಿದ್ದರಾಮಯ್ಯ ಅವ್ರು ಕಳೆದ್ರು, ಈಗ ಇವ್ರು ಬಂದು 2 ತಿಂಗಳಾಯ್ತು. ಏನ್ ಮಾಡಿದ ಮೇಡಮ್? ಒಂದು ಉತ್ತರ ಕರ್ನಾಟಕ ಹಳ್ಳಿ ಕಡೆ ಬನ್ನಿ ಮೇಡಮ್, ಇಲ್ಲಿ ಹೆಂಗ್ ತೊಂದರೆ ಇದೆ ಗೊತ್ತಾಗುತ್ತೆ. ಒಂದು ಸ್ಥಳೀಯ ಚುನಾವಣೆ ಮಾಡ್ಲಿಕ್ಕೂ ಆಗಲ್ಲ ಇವ್ರ ಕೈಯಲ್ಲಿ. ಒಂದು ತಿಂಗಳಲ್ಲಿ 5-6 ಸರಿ ಡೆಲ್ಲಿಗೆ ಹೋಗಿ ಬರ್ತಾರೆ. ಆ ವ್ಯವಧಾನ, ಆ ಇದು ಸಮಯ ಕೊಡೋ ಇದು ಹಳ್ಳಿಗಳು ರೈತರು ಇವ್ರಿಗೆ ಕಾಳಜಿ ಇಲ್ವಾ? ಸರಿ ಸರ್, ನಿಮ್ಮ ಪ್ರಶ್ನೆ ಕಾಂಗ್ರೆಸ್ ವಕ್ತಾರರು ಉತ್ತರ ಕೊಡ್ತಾರೆ. ರಾಜು ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಹೇಳಿ ಸರ್, ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಅದರಲ್ಲೂ ಜಿಬಿಎ ಚುನಾವಣೆ ಮುಂದೂಡ್ತಾ ಇರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಮೇಡಮ್ ಅವರೇ, ಹೇಳೋದು ಒಂದೇ, ಈಗ ಕಾಂಗ್ರೆಸ್ ಬಂದು 3 ವರ್ಷ ಆಯ್ತು. ಬರೀ ನಾ ಸಿಎಂ ನೀ ಸಿಎಂ ನಾ ಸಿಎಂ ಅನ್ನೋದ್ರಲ್ಲೇ ಒಂದ್ ಸ್ವಲ್ಪ ದಿನ ಕಾಲಕ್ಕಾದ್ರು. ಆ ನಂತರ ಇವಾಗ ಡಿ ಕೆ ಶಿವಕುಮಾರ್ ಅವರು ಆ ಫುಟ್ಪಾತ್ನೆಲ್ಲ ಹೊಡೆದಾಕಿ ಆಮೇಲೆ ಅವರೆಲ್ಲ ಬೀದಿ ತಳ್ಳಿ SIR ಮಾಡ್ತಿದಾರ. ಮಾಡ್ಲಿ, ಒಳ್ಳೆ ಕೆಲ್ಸಕ್ಕೆ ನಮ್ಗೆ ಸಹಮತ ಇದೆ. ಆದ್ರೆ ಇವರು ಬಿಡದಿ ಟೌನ್ಶಿಪ್ ಅಲ್ಲಿ ಎಷ್ಟೋ ರೈತರನ್ನ ಹೊರ ಹಾಕಿ ಅಲ್ಲಿ ದೊಡ್ಡ ಸ್ಟೇಡಿಯಂ ಮಾಡ್ಬೇಕು ದೇಶದಲ್ಲಿ ಅಂತ ಹೊರಟಿದ್ದಾರೆ. ಯಾಕೆ ಮೇಡಮ್ ಈ ಕಡೆ ದಾವಣಗೆರೆ, ಶಿವಮೊಗ್ಗ, ಉತ್ತರ ಕರ್ನಾಟಕ ಭಾಗದಲ್ಲಿ ಯಾಕೆ ಸ್ಟೇಡಿಯಂ ಮಾಡಬಾರ್ದು? ಸರಿ, ನಿಮ್ಮ ಕಾಳಜಿ ಕಳಕಳಿಯನ್ನ ನಾನು ಸ್ವೀಕಾರ ಮಾಡ್ತಾ ಇವತ್ತಿನ ಟಾಪಿಕ್ ಸ್ವಲ್ಪ ಆಚೆ ಇರೋದು ಸರ್. ಹಾಗಾಗಿ ಧನ್ಯವಾದ ಎನಿವೆ ಕರೆ ಮಾಡಿದ್ದಕ್ಕೆ. ಆಯ್ತು, ಅವ್ರ ಸಜೆಷನ್ ನಾವು ತಗೊಳ್ಳೋಣ, ಸರ್ಕಾರಕ್ಕೂ ಕೂಡ ತಲುಪಿಸೋಣ. ಮಾಡ್ತಾರಾ ಬಿಡ್ತಾರ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಸತೀಶ್ ಅವರೇ, ಸೇಮ್ ಪ್ರಶ್ನೆಗೆ ಮುಂದೆ ಸ್ವಾತಿ ಕೂಡ ಉತ್ತರ ಕೊಡ್ಲಿ. ಅಧಿಕಾರ ವಿಕೇಂದ್ರೀಕರಣ ಅನ್ನೋದ್ರ ಬಗ್ಗೆ ಬಹಳ ಮಾತನಾಡ್ತಾರೆ ಕಾಂಗ್ರೆಸ್ ಪಕ್ಷದವರು. ಅದರಲ್ಲೂ ಕೇಂದ್ರ ಸರ್ಕಾರದಲ್ಲಿ ಯಾವಾಗಿಂದ NDA ಕೂತಿದೆ, ಎಲ್ಲಾ ಪವರು ತನಗೇ ಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಿದೆ, ರಾಜ್ಯಗಳ ಪವರ್ ಕಿತ್ಕೊಳ್ತಾ ಇದೆ. VBG ರಾಮ್ಜಿ ಏನಂದ್ರು, ಗ್ರಾಮ ಪಂಚಾಯಿತಿಯ ಪವರ್ ಅನ್ನ ಕಿತ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಹೇಳಿ. ಈ ಗ್ರಾಮ ಪಂಚಾಯಿತಿಗಳಿಗೆ ಪವರ್ ಕೊಡಬೇಕು ಅಂದ್ರೆ ಚುನಾವಣೆ ಆಗಬೇಕು, ಅದನ್ನೇ ಮಾಡ್ತಾ ಇಲ್ಲ. ನೋಡಿ, ಅದೇನೇ ಹೇಳ್ತಾರೆ ಸ್ಮಿತಾ ಅವರೇ, ನೀವು ಕಂಪ್ಲೀಟ್ ಆಗಿ ಇಲ್ಲಿ ನೋಡೋದಾದ್ರೆ ಒಂದು ಕಡೆ ಈ ಚುನಾವಣೆ ಅನ್ನೋದನ್ನು ಮಾಡೋದಕ್ಕೆ ಯಾವ ಪಕ್ಷಗಳಿಗೂ ಇಷ್ಟ ಇಲ್ಲ. ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ, ಇತ್ತೀಚಿನ ಒಂದು ಬೆಳವಣಿಗೆ ಏನಾಗಿದೆ ಒಂದು 10 ವರ್ಷದಿಂದ ರಾಜಕಾರಣದಲ್ಲಿ ಅಂತ ಹೇಳಿದ್ರೆ, ಹೋಲ್ ಅಂಡ್ ಸೋಲ್ ಇವ್ರಿಗೆ ಪವರ್ ಬೇಕು ಶಾಸಕರಿಗೆ. ನಿಮಗೆ ಸ್ಥಳೀಯ ಮಟ್ಟದಲ್ಲಿ ಚುನಾವಣೆಗಳಾದಾಗ ಈಗ ಒಂದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗೆ ಬರ್ತಕ್ಕಂಥ ಅನುದಾನವನ್ನ, ಅಲ್ಲಿ ಕೆಲಸಗಳನ್ನ ನಿರ್ಧಾರ ಮಾಡ್ತಕ್ಕಂಥ ಶಕ್ತಿ ಆ ಒಂದು ಸ್ಥಳೀಯ ಸದಸ್ಯರಿಗೆ ಹೋಗ್ತದೆ. ಆ ಸ್ಥಳೀಯ ಸದಸ್ಯರಿಗೆ ಯಾಕೆ ಹೋಗ್ತದೆ ಅಂದ್ರೆ, ಅವರ ವಾರ್ಡ್ನಲ್ಲಿ ಇಂಚಿಂಚು ಭಾಗಗಳು ಅವ್ರಿಗೆ ತಿಳಿದಿರೋದ್ರಿಂದ ಎಲ್ಲಿ ಕೆಲಸ ಮಾಡಬೇಕು, ಕಾಮಗಾರಿ ಮಾಡಬೇಕು ಅಂತ ಗೊತ್ತಾಗ್ತದೆ. ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ, ಶಾಸಕರು ಇವ್ರು ಒಪ್ತಾರೋ ಬಿಡ್ತಾರೋ ನನಗೆ ಅದು ಸೆಕೆಂಡ್ರಿ, ಬಟ್ ಎಲ್ಲೋ ಇದು ಒಂದು ಅನಾಹುತಕ್ಕೆ ತಗೊಂಡು ಹೋಗ್ತಾ ಇದೆ. ಯಾಕಂದ್ರೆ ಒಂದು ನಿರ್ದಿಷ್ಟವಾದ ಒಂದು ಸ್ಥಳೀಯ ಸಂಸ್ಥೆ ಕಾನೂನನ್ನು ನಾವು ಮಾಡ್ಕೊಳ್ತಾರೆ. ಇವ್ರಿಗೆ ನೋಡಿ, MLA ಚುನಾವಣೆ ಟೈಮ್ ಕರೆಕ್ಟಾಗಿ ಆಗ್ಬಿಡ್ಬೇಕು, ಲೋಕಸಭಾ ಚುನಾವಣೆ ಟೈಮ್ ಕರೆಕ್ಟಾಗಿ ಆಗ್ಬಿಡ್ಬೇಕು. ಯಾಕ್ರಿ ಸ್ಥಳೀಯ ಚುನಾವಣೆ ಮಾಡಕ್ಕೆ ಇವ್ರಿಗೆ ಮನ್ಸಿಲ್ಲ? ಇವತ್ತು ಏನು ಮೋರಿನ ಕ್ಲೀನ್ ಮಾಡ್ಸಕ್ಕೆ ನಾವು DK ಶಿವಕುಮಾರ್ ಅವ್ರಿಗೆ ಫೋನ್ ಮಾಡ್ಬೇಕಾ? ಇಲ್ಲ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರ, ಅವ್ರಿಗೆ ಮಾಡ್ಬೇಕಾ? ಇವತ್ತು ಇವರು ದೊಡ್ಡ ಬಿಜೆಪಿನವರು ಏನೋ ನಾವು ತುಂಬಾ ಮಾಡ್ಬಿಟ್ಟಿದೀವಿ ಬೆಂಗಳೂರಿಗೆ ಅಂತ. ಕಸ ತಿಂದವ್ರು ಯಾರ್ರಿ? ಇವರೇ ಫಸ್ಟ್. ಗುಂಡಿಲಿ ಮುಚ್ಕೊಂಡು ಹೋದವ್ರು ಯಾರ್ರಿ? ಇವರೇ ಫಸ್ಟ್. ಸದನದಲ್ಲಿ ಕೂತ್ಕೊಂಡು ಬೊಮ್ಮಾಯಿ ಅವರು 20,000 ಕೋಟಿ 20 ವರ್ಷಕ್ಕೆ ಬೆಂಗಳೂರಲ್ಲಿ ತಿಂದು ತೇಗಿದ್ದಾರೆ. ಯಾರು ತೇಗಿದ್ದು? ಯಾವ ಪಾರ್ಟಿ ರೂಲಿಂಗ್ ಇತ್ರಿ? ಇವತ್ತು ಅವರೇ ಹೇಳಿದ್ರು, ಶಾಸಕರಿಗೆ ಜಿಲ್ಲ ನಿಮ್ಮ ಬೆಂಗಳೂರಿನಲ್ಲಿ ಚಂದ್ರಶೇಖರ್ ಅವರಿಗೆ ಮಾಹಿತಿ ಕೊಡ್ತಾ ಇದೆ. ಚಂದ್ರಶೇಖರ್ ಅವರಿಗೆ ಮಾಹಿತಿ ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಅವರ ಒಂದು ಸಿಂಹಪಾಲಿದೆ ಬಿಜೆಪಿ ಒಂದು ಶಾಸಕರದು. ಯಾಕೆ ಇವ್ರಿಗೆ ಗಟ್ಸ್ ಇಲ್ವಾ, ಇವ್ರಿಗೆ ತಾಕತ್ತಿಲ್ವಾ? ಬೇರೆ ಪಕ್ಷಕ್ಕೆ ತಾಕತ್ ಬಗ್ಗೆ ಪ್ರಶ್ನೆ ಮಾಡಬೇಡಿ. ನಿಮ್ಮ ಆಡಳಿತದ ಬಂದಾಗ ನಿಮ್ಮ ತಾಕತ್ತನ್ನ ಜನಸೇವೆ ಮಾಡೋದ್ರಲ್ಲಿ ತೋರಿಸಿ, ಜನರ ಮೇಲೆ ಕಾಳಜಿ ಮಾಡೋದನ್ನ ತೋರಿಸಿ. ಆಮೇಲೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಟೌನ್ ಪ್ಲಾನಿಂಗ್ ಅಂತ ತಗೊಂಡು ಬರ್ತಾರೆ ಮೇಡಮ್. ಬೆಂಗಳೂರಾಗ್ಲಿ ಇಡೀ ರಾಜ್ಯದಲ್ಲಾಗ್ಲಿ ಪ್ರಮುಖ ನಗರಗಳು 2014ರಲ್ಲಿ ಬೆಂಗಳೂರಿನಲ್ಲಿ ಟೌನ್ ಪ್ಲಾನಿಂಗ್ ಮಾಡಿದ್ದಾರೆ, 2030ರಲ್ಲಿ ಮಾಡಿದ್ದಾರೆ. ಯಾವ ಪಕ್ಷಗಳು ಬಂದು ಈ ಟೌನ್ ಪ್ಲಾನಿಂಗ್ ಪ್ರಕಾರ ಕೆಲಸ ಮಾಡಿದ್ದಾರೆ ಅಂತ ಇವರೇ ಪಟ್ಟಿಗಳನ್ನ ಕೊಡ್ಲಿ. DK ಶಿವಕುಮಾರ್ ಅವರು ಬಾಯ್ ಬಿಟ್ರೆ 30,000 ಕೋಟಿ. ಒಂದ್ ನಿಮಿಷ ಸಮಾಧಾನ ಮಾಡ್ಕೊಳ್ಳಿ. ಚಂದ್ರಶೇಖರ್ ಬೆಂಗಳೂರಲ್ಲಿ
ತೋರಿಸ್ರಿ ನೀವು. ಬೆಂಗಳೂರಿಗೆ ತೋರಿಸ್ರಿ ನೀವು. ಬೆಂಗಳೂರಿನ ಜನ ನಿಮ್ಮನ್ನ ನಂಬಿದ್ರು. ನೀವು ಕೈ ಚೊಂಬ್ಕೊಟ್ಟಿದ್ದೀರಾ. ಆಮೇಲೆ ಬಿಟಿಜಿ ರಾಮ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ನಾಯಕ ಹೇಳ್ತಿದ್ದೇನು, ಗ್ರಾಮ ಪಂಚಾಯಿತಿಗಳ ಕೈಯಿಂದ ಅಧಿಕಾರವನ್ನ ಕಿತ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ, ಅವ್ರಿಗೆ ಡಿಸೈಡಿಂಗ್ ಪವರೇ ಕೊಡ್ತಾ ಇಲ್ಲ. ಡಿಸೈಡಿಂಗ್ ಪವರ್ ಬೇಕು ಅಂದ್ರೆ ಅಲ್ಲಿ ಜನಪ್ರತಿನಿಧಿಗಳು ಇರಬೇಕು, ಅದನ್ನ ಮಾಡ್ಲಿಕ್ಕೆ ನೀವು ಮುಂದಾಗ್ತಿಲ್ವಲ್ಲ ಅಂತ ಹೇಳಿ ಇನ್ನು ಅಧಿಕಾರ ವಿಕೇಂದ್ರೀಕರಣದ ವಿರುದ್ಧವಾಗಿ ನೀವು ನಿಂತಿದ್ದೀರಿ ಅಲ್ಲಿಗೆ. ಸ್ಮಿತಾ ಅವರೇ, 11 ವರ್ಷದಿಂದ, ಟೆಕ್ನಿಕಲಿ 10 ವರ್ಷದಿಂದ GBA ಚುನಾವಣೆ ನಡೆದಿಲ್ಲ. ಆದ್ರೆ ಬಹಳಷ್ಟು ಪ್ರಾಧಿಕಾರಗಳಿಗೆ ಅಂದ್ರೆ ಆಯಾ ಜಿಲ್ಲಾ ಮಹಾನಗರ ಪಾಲಿಕೆಗಳಿಗೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸೆಪ್ಟೆಂಬರ್ 3ನೇ ತಾರೀಕು 2021 ನಡೆದಿರುವಂಥದ್ದು. ಅದೇ ವರ್ಷದ ಆಗಸ್ಟ್ 11ರಂದು ನೋಟಿಫಿಕೇಶನ್ ಬಂದಿದೆ. 2021ರಲ್ಲಿ ಚುನಾವಣೆನೂ ಆಗಿದೆ. ಡ್ಯೂ ಡೇಟ್ ಇರುವಂಥದ್ದು ಕಳೆದ ಡಿಸೆಂಬರ್ನಿಂದ. ಸೊ ಡಿಸೆಂಬರ್ನಿಂದ ಈಗ ನಾವು ಅಫ್ಕೋರ್ಸ್ ನಾನು ಒಪ್ಕೊಳ್ತಾ ಇದ್ದೀನಿ 6 ತಿಂಗಳು ನಾವು ಕಳೆದಿದ್ದೀವಿ. ಹಾಗಂತ ಹೇಳಿ ನಿರಾಸೆ ವ್ಯಕ್ತಪಡಿಸುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ರಾಜ್ಯದಲ್ಲಿ ಉಪಚುನಾವಣೆಗಳಿತ್ತು. ಅಂತ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ಬಿಡ್ತೀನಿ ಕೇಳಿ, ಹೇಳ್ಬಿಡ್ತೀನಿ. ಅಂಡ್ ಇವತ್ತಿನ ಅಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬೈ ಎಲೆಕ್ಷನ್ ಅನ್ನ ನಾವು ನಿರ್ಧಾರ ಮಾಡೋದಿಲ್ಲ ಸ್ಮಿತಾ ಅವರೇ, ಅದು ಕೇಂದ್ರ ಚುನಾವಣೆ ಆಯೋಗ ನಿರ್ಧಾರ ಮಾಡುವಂತದ್ದು. ಯಾವ ಯಾವ ರಾಜ್ಯದಲ್ಲಿ ಯಾವಾಗ ಬೈ ಎಲೆಕ್ಷನ್ ಗಳಾಗಬೇಕು ಅಂತ. ಪಂಚರಾಜ್ಯ ಚುನಾವಣೆ ಇದ್ದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಆಗಬೇಕು ಅಂತ ನಿರ್ಧಾರ ಮಾಡಿದಂತದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಕೇಂದ್ರ ಚುನಾವಣೆ ಆಯೋಗ. ಅವರ ಆದೇಶದ ಮೇಲೆ, ನಿರ್ದಿಷ್ಟದ ಮೇಲೆ ನಾವು ರಾಜ್ಯದಲ್ಲಿ ಬೈ ಎಲೆಕ್ಷನ್ ಗಳನ್ನ ಮಾಡಿರುವಂತದ್ದು. ಅದಾದ ನಂತರದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿರುವಂತದ್ದು ರಾಜ್ಯದಲ್ಲಿ. ನಾವು 15 ದಿನದಲ್ಲಿ ಮುಖ್ಯಮಂತ್ರಿಗಳನ್ನ ಹೇಗೆ ಬದಲಾವಣೆ ಮಾಡಿ ಸ್ಮೂತ್ ಆಗಿ ಹೊಸ ಗವರ್ಮೆಂಟ್ ಅನ್ನ ಫಾರ್ಮ್ ಮಾಡಿ ಕ್ಯಾಬಿನೆಟ್ ರಚನೆ ಮಾಡಬಹುದು ಅನ್ನೋದನ್ನ ಈ ರಾಜ್ಯಕ್ಕೆ ತೋರಿಸ್ಕೊಟ್ಟಿದೀವಿ. 5 ವರ್ಷದ ಅವಧಿಯಲ್ಲಿ 3 ಜನ ಮುಖ್ಯಮಂತ್ರಿಗಳನ್ನ ರಸ್ತೆಗಿಳಿದು ಬದಲಾವಣೆ ಮಾಡುವಂತ ಪರಿಸ್ಥಿತಿಯನ್ನ ನಾವೇನ್ ತಂದ್ಕೊಂಡಿಲ್ಲ. ಇದು ಬಹಳ ಸ್ಪಷ್ಟ. ಸೊ ಹಾಗಾಗಿ ವಿ ಆರ್ ಆಸ್ಕಿಂಗ್, ನಾವು ಏನು ಸುಮ್ಮನೆ ಸಮಯ ಕೇಳ್ತಾ ಇರುವಂತದ್ದಲ್ಲ. ಅಂಡ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ಬಹುಶಃ ಇಲ್ಲಿ ಕಾಮೆಂಟ್ ಮಾಡುವಂತದ್ದು ಅಪ್ರಸ್ತುತ ಅಂತ ನನಗನ್ಸುತ್ತೆ. ಡಿಸೆಂಬರ್ ನಲ್ಲಿ ಮುಗ್ದಿರುವಂತ ಅವಧಿಗೆ 6 ತಿಂಗಳ ಕಾಲ ತಯಾರಿ ಮಾಡ್ಕೊಳ್ಳೋದಕ್ಕಾಗ್ಲಿ, ಇನ್ನೊಂದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ರಾಜೀವ್ ಗಾಂಧಿ ಅವರು ಸೆಂಟ್ರಲ್ ಅಲ್ಲಿ ಯೋಚನೆ ಮಾಡ್ಲಿಕ್ಕೆ ಮುಂಚೆನೆ ಲೋಕಲ್ ಗವರ್ನೆನ್ಸ್ ಅನ್ನ ಸ್ಟಾರ್ಟ್ ಮಾಡಿತ್ತು ಕರ್ನಾಟಕ ರಾಜ್ಯ. ದುರಂತ ನೋಡಿ, ನಾವು ಇಲ್ಲಿ ಈ 2026 ಕೂತ್ಕೊಂಡು ಲೋಕಲ್ ಬಾಡಿ ಎಲೆಕ್ಷನ್ ಗಳು ಆಗ್ತಿಲ್ಲ ಅಂತ ಮಾತನಾಡ್ತಿದೀವಿ. ಹೌದು, ಒಂದು ಸ್ಥಳೀಯ ಸಂಸ್ಥೆಗಳು, ಅದರಲ್ಲೂ ಪಂಚಾಯತ್ ರಾಜ್ ವ್ಯವಸ್ಥೆಯ ಕೊಡುಗೆ ಇಡೀ ದೇಶಕ್ಕೆ ಕೊಟ್ಟದ್ದು ಕರ್ನಾಟಕ. ನಜೀರ್ ಸಾಬ್ ಅವರು ಅದನ್ನ ಗ್ರಹಿಸಿ ರಾಜ್ಯದಲ್ಲಿ ಅದನ್ನ ಜಾರಿಗೆ ತಂದು ಅಧಿಕಾರ ವಿಕೇಂದ್ರೀಕರಣವನ್ನು ಮಾಡುವ ನಿಟ್ಟಿನಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಪ್ರಯೋಗವನ್ನೇ ಅವ್ರು ಮಾಡಿದ್ರು. ಆದರೆ ದುರದೃಷ್ಟ ಅಂತೇನೆಂದರೆ ಕರ್ನಾಟಕದಲ್ಲೇ ಆ ಚುನಾಯಿತ ಸಂಸ್ಥೆಗಳಿಗೆ ಆದ್ಯತೆಯನ್ನು ಕೊಡದಲ್ಲೇ ಕತ್ತು ಹಿಸುಕಿ ಸ್ಥಳೀಯ ಆಡಳಿತವನ್ನು ಸಾಯಿಸುವಂತಹ ಪ್ರಯತ್ನ ಎಲ್ಲ ರಾಜಕೀಯ ಪಕ್ಷಗಳಿಂದಲೂ ನಡೀತಾ ಇದೆ. ಇದು ಅತ್ಯಂತ ಬೇಸರದ ಸಂಗತಿ. ಯಾಕೆ ಅಂತಂದರೆ ಈಗ ರೂಲಿಂಗ್ ಪಾರ್ಟೀಸು ಅವರಿಗೆ ಅನುಕೂಲಕರ ಅಲ್ಲದಲ್ಲೇ ಇರುವಂತಹ ಸಂದರ್ಭಗಳು ಬಂದಾಗ ಅವ್ರ ಚುನಾವಣೆಯನ್ನು ಮುಂದೂಡೋದಕ್ಕೆ ಪ್ರಯತ್ನ ಪಡೋದು ಅಥವಾ ಬೇರೆ ಬೇರೆ ಪ್ರಯತ್ನದಲ್ಲಿ ಅವ್ರು ಇನ್ವಾಲ್ವ್ ಆಗೋದು ಅದು ಸಹಜ. ಈಗ ವೀರಪ್ಪ ಮೊಯ್ಲಿ ಅವರು ಚೀಫ್ ಮಿನಿಸ್ಟರ್ ಇರಬೇಕಾದ್ರೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸನ್ನು ಮುಂದೂಡೋದಕ್ಕೆ ಆಗಿನ ಮಂತ್ರಿಯಾಗಿದ್ದ ಘೋರ್ಪಡೆ ಅವರು ಅದಕ್ಕೆ ವಿರೋಧ ಮಾಡಿದರು. ಆದರೂ ಕೂಡ ನಾವು ಎಲೆಕ್ಷನಲ್ಲಿ ಸೋತೋಗ್ತೀವಿ ಅಂಥೇಳಿ ಅಸೆಂಬ್ಲಿನಲ್ಲಿ ಮೊಯ್ಲಿ ಅವರು ಹೇಳ್ತಾರೆ, ಏನು ಸೋಷಿಯಲ್ ಅಂಡರ್ ಟೆನ್ಷನ್ ಇದೆ, ನಾವು ಚುನಾವಣೆ ಮುಂದೂಡೋಕೆ ತೀರ್ಮಾನ ಮಾಡಿದ್ದೀವಿ ಅಂತ ಅಸೆಂಬ್ಲಿನಲ್ಲಿ ಹೇಳಿದಾಗ ಪಕ್ಕದಲ್ಲೇ ಕೂತಿರ್ತಾರೆ ಘೋರ್ಪಡೆ, ನಾನು ಮುಖ್ಯಮಂತ್ರಿ ನಿರ್ಧಾರ ಪ್ರತಿಭಟಿಸಿ ರಾಜೀನಾಮೆ ಕೊಡ್ತೀನಿ ಅಂತ ಅಲ್ಲೇ ಹೇಳ್ತಾರೆ, ಅಲ್ಲೇ ಅನೌನ್ಸ್ ಮಾಡಿ ಎದ್ದೋಗ್ತಾರೆ. ಅಂದರೆ ಅಷ್ಟೊಂದು ಸ್ಥಳೀಯ ಸಂಸ್ಥೆಗಳೆಲ್ಲ ವಿಚಾರಗಳು ಬಂದಾಗ ಅಷ್ಟೊಂದು ಬಿಗಿಯಾದಂತಹ ನಿಲುವುಗಳನ್ನ ಕರ್ನಾಟಕ ಇಡೀ ದೇಶಕ್ಕೆ ಕೊಡುಗೆಗಳನ್ನು ಕೊಟ್ಟಿರುವ ಸಂದರ್ಭದಲ್ಲಿ ಈಗ ಅದೇ ಪಕ್ಷ ಇಲ್ಲಿ ಈಗ ಸದ್ಯಕ್ಕೆ ಅಧಿಕಾರದಲ್ಲಿರೋದು ಮತ್ತೆ ಈ ಹಿಂದೆ ಬಂದಂತಹ ಬೇರೆ ರಾಜಕೀಯ ಪಕ್ಷಗಳು ಇಡೀ ವ್ಯವಸ್ಥೆಯನ್ನೇ ನಿರ್ಲಕ್ಷ್ಯ ಮಾಡಿ ಜನರ ಜೊತೆಗೆ ನೇರ ಸಂಪರ್ಕದಲ್ಲಿರುವ ಆಡಳಿತ ವ್ಯವಸ್ಥೆಯನ್ನೇ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋದು ಒಳ್ಳೆ ಡೆವಲಪ್ಮೆಂಟ್ ಅಂತೂ ಅಲ್ಲ. ನಾನು ಹೆಚ್ಚು ಕಮ್ಮಿ 44 ನಿಮಿಷ ಆಯ್ತು ಸರ್. JDSನವರು ಅಥವಾ ಬಿಜೆಪಿ ಅವರು ಈ ವಿಷಯವನ್ನ ರೇಸ್ ಮಾಡಬಹುದು ಅನ್ಕೊಂಡಿದ್ದೆ. ಕಾಂಗ್ರೆಸ್ನವರು ಪದೇ ಹೇಳ್ತಿರ್ತಾರೆ ಮಲ್ತಾಯಿ ಧೋರಣೆ ಆಗ್ತಾ ಇದೆ, ರಾಜ್ಯಕ್ಕೆ ಬರಬೇಕಾಗಿದ್ದ ಆರ್ಥಿಕ ಪಾಲು ಬರ್ತಾ ಇಲ್ಲ ಅಂತ ಹೇಳಿ. ಬಟ್ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಚಂದ್ರಶೇಖರ್
ಚಂದ್ರಶೇಖರ್ ಅವರೇ, ಬಿಜೆಪಿ ಎಷ್ಟು ಮುಖ್ಯವಾದ ವಿಚಾರಗಳನ್ನ ಮರೆತು ಬಿಟ್ಟಿದೆ ರಾಜ್ಯ ಬಿಜೆಪಿ ಘಟಕ ಅಂತಂದ್ರೆ, ಈ 16 ಫಿನಾನ್ಸ್ ಕಮಿಷನ್ ನಲ್ಲಿ ಸರಿಸುಮಾರು ಒಂದು ವರ್ಷಕ್ಕೆ 5,979 ಕೋಟಿ ಪರ್ ಇಯರ್. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದ್ರೆ ಮಾತ್ರ ಈ 5,000 ಕೋಟಿ ಉಪಯೋಗ ಆಗೋದು. ಈಗ ಒಂದು ವರ್ಷ ಹಾಗೆ ಹೋಯ್ತು ಹೆಚ್ಚು ಕಮ್ಮಿ, ಮುಂದಿನ ವರ್ಷಕ್ಕೂ ಆಗ್ಲಿಲ್ಲ ಅಂದ್ರೆ 11,000 ಕೋಟಿ ಬರೋದಿಲ್ಲ. ಕೇಂದ್ರ ಕೊಡ್ಲಿಕ್ಕೆ ಸಿದ್ಧ ಇದ್ರು ಕೂಡ ರಾಜ್ಯಕ್ಕೆ ಇಸ್ಕೊಳ್ಳೋಕ್ಕಾಗಲ್ಲ. ವಾಟ್ ಅ ಪಾಯಿಂಟ್, ವೈ ಆರ್ ಯು ನಾಟ್ ಯೂಸಿಂಗ್, ವೈ ಆರ್ ಯು ನಾಟ್ ರೇಸಿಂಗ್ ದಿಸ್? ನಾನು ಅದೇ ವಿಚಾರಕ್ಕೆ ಬರ್ತಿದ್ದೆ. ಯಾವಾಗ ಸ್ವಾತಿ ಚಂದ್ರಶೇಖರ್ ಹೇಳ್ತಾ ಇದ್ರು GBA ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿದ್ರೆ ಏನು ತುಂಬಾ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ, ಇದೇ ವಿಚಾರಕ್ಕೆ ಬರ್ತಿದೆ. ನಾನು ನೀವು ಹೇಳ್ತಿಲ್ಲ ಮತ್ತು ನಾನು ಹೇಳ್ತಿರೋದಲ್ಲ. ಸ್ವಲ್ಪ ಡೆಕೋರಮ್ ರೀ, ಸ್ವಲ್ಪ ಡೆಕೋರಮ್. ನಿಮ್ ನಾಲ್ಕು ಏನಿಲ್ಲ ಅಂತ ಗೊತ್ತಿದೆ ಆಯ್ತಲ್ಲ, ನಿಮ್ ಮಾತನ್ನ ಏನು ಸತ್ವ ಇಲ್ಲ ಅಂತ ಗೊತ್ತಿದೆ ಆಯ್ತಲ್ಲ. ನೋಡಿ ಇವ್ರು ಹೇಳಿದ್ರು ಈ ಮಾತನ್ನ ಈಶ್ವರ್ ಖಂಡ್ರೆ ಅವರು, ಇವ್ರನ್ನ ಕಾಂಗ್ರೆಸ್ ಸಚಿವರು. ಚಂದ್ರಶೇಖರ್ ಅವ್ರ ವಾಯ್ಸ್ ಮಾತ್ರ ಆನ್ ಏರ್. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಕಡೆಯಿಂದ 16 ಫಿನಾನ್ಸ್ ಕಮಿಷನ್ ಪ್ಲಸ್ ಕೇಂದ್ರ ಸರ್ಕಾರದ ಲೆಕ್ಕ ಹಾಕಿದ್ರೆ ಈ 5 ವರ್ಷಗಳ ಅವಧಿಯಲ್ಲಿ 35,000 ಕೋಟಿ ದಾಟ್ ಹೋಗುತ್ತೆ ಲೆಕ್ಕ. ಚಂದ್ರಶೇಖರ್ ಅವರೇ, ಲೋಕಲ್ ಬಾಡಿ ಎಲೆಕ್ಷನ್ ಮಾಡಲಿಲ್ಲ ಅಂದ್ರೆ ಕಳ್ಕೊಳ್ತೀವಿ ಇದನ್ನ ನಾವು. ಖಂಡಿತ ಇದನ್ನ ನಾನು ಹೇಳ್ತಿರೋದಲ್ಲ ಅಥವಾ ನೀವು ಹೇಳ್ತಿರೋದಲ್ಲ ಸ್ಮಿತಾ. ಈವನ್ ಇವರ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರೇ ಹೇಳಿದ್ದು, ಕೇಂದ್ರ ಸರ್ಕಾರಕ್ಕಿಂತ ನಮಗೆ 15ನೇ ಕಮಿಷನ್ ಮುಗಿತು, ಈಗ 16ನೇ ಕಮಿಷನ್ ಅಲ್ಲಿ ಬರಬೇಕಾದಂತಹ ಅಷ್ಟು ಹಣಗಳು ನಮಗೆ ಲ್ಯಾಪ್ಸ್ ಆಗ್ತಾ ಇದೆ ಅಂತೇಳಿ. ಯಾಕೆ ಲ್ಯಾಪ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ 16ನೇ ಕಮಿಷನ್ ಹೇಳ್ಬಿಟ್ಟಿದೆ ಲೋಕಲ್ ಬಾಡಿಯ ಬಾಡಿ ಫಾರ್ಮೇಶನ್ ಆಗದೆ ಇದ್ರೆ ಆ ಹಣವನ್ನು ತಲುಪಿಸಕ್ಕಾಗೋದಿಲ್ಲ ಅಂತೇಳಿ. ಯಾರಿಗೆ ಲಾಸ್ ಆಗ್ತಾ ಇರೋದು? ಸಾಮಾನ್ಯ ದಲಿತರಿಗೆ, ಸಾಮಾನ್ಯ ಬಡವರಿಗೆ, ಸಾಮಾನ್ಯ ಮಹಿಳೆಯರಿಗೆ, ಹಳ್ಳಿರ್ತಕ್ಕಂಥ ಸಾಮಾನ್ಯ ಮಹಿಳೆಯರಿಗೆ ಇವತ್ತು ತೊಂದರೆ ಆಗ್ತಿರ್ತಕ್ಕಂಥದ್ದು. VBG ರಾಮ್ಜಿ ಬಂದಾಗ ನೋಡಿ, VBG ರಾಮ್ಜಿನಲ್ಲಿ ಮತ್ತೆ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡಿದ್ರು. ಇವತ್ತು ಕೂಡ VBG ರಾಮ್ಜಿಯಲ್ಲಿ ಯಾವ್ಯಾವ ಡಿಸಿಷನ್ ತಗೋಬೇಕಾಗಿದೆ ಎಲ್ಲವೂ ಕೂಡ. ಯಾಕಮ್ಮ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತೀರಾ? ಮಾತಾಡಬೇಕಾಗಿ ಇನ್ಫಾರ್ಮೇಶನ್ ಮೊದಲೇ ಇಲ್ಲ, ಮಾಹಿತಿ ಅಂತ ಗೊತ್ತೇ ಇಲ್ಲ. ಹೌದು, ಇವತ್ತು ಯಾವುದೇ ಒಂದು ಇದು ಡಿಸಿಷನ್ ಆಗ್ಬೇಕು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಗ್ರಾಮ ಸಭೆನಲ್ಲೇ ತೀರ್ಮಾನ ಆಗ್ಬೇಕು. ಈವನ್ VBG ರಾಮ್ಜಿ ಸ್ಕೀಮ್ಗಳು ಗ್ರಾಮ ಸಭೆ ಮಾಡ್ಬೇಕಾಗಿರೋರು ಯಾರು? ಗ್ರಾಮ ಪಂಚಾಯತ್ ಸದಸ್ಯರುಗಳು. ಇವ್ರು ಎಲೆಕ್ಷನ್ ಮಾಡಿದಾಗ ಗ್ರಾಮ ಸಭೆನಲ್ಲಿ ಗ್ರಾಮದ ಬಾಡಿನೇ ಇಲ್ಲ ಅಂತ ಹೇಳಿದ್ರೆ ಒಂದು ಅಲ್ಲಿ ತೀರ್ಮಾನ ಮಾಡ್ಲಿಕ್ಕಾಗಲ್ಲ ಯಾವ ಪ್ರಾಜೆಕ್ಟ್ ಬೇಕು ಅಂತ ಹೇಳಿ. ಹಣಕಾಸು ಮೊದಲ ಬರೋದೇ ಇಲ್ಲ. ಈ ಕಡೆಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹಣ ಬರೋದಿಲ್ಲ. ಈ ರೀತಿಯಾಗಿ ಇವ್ರು ಈ ಸರ್ಕಾರ ಕೇವಲ ಲೂಟಿ ಮಾಡೋ ಒಂದು ಕಾರಣಕ್ಕೋಸ್ಕರ ಅಥವಾ ಸೋಲೋ ಭಯದಿಂದ ಒದ್ದಾಡ್ತಾ ಇರೋರು ಯಾರು? ಸಾಮಾನ್ಯ ಜನ ಒದ್ದಾಡ್ತಾ ಇರೋದು. ಕೇಂದ್ರ ಸರ್ಕಾರದ ಅನುದಾನ 3,000 ಕೋಟಿ ಲೆಕ್ಕ, 16 ಫಿನಾನ್ಸ್ ಕಮಿಷನ್ ಲೆಕ್ಕ ಹಾಕೊಂಡ್ರೆ 5,900 ಕೋಟಿ ಬೇಡವಾ ನಮ್ಮ ರಾಜ್ಯದ ಜನರಿಗೆ? ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ಸಿದ್ಧ ಇದ್ರು ಕೂಡ ನಾವು ಎಲೆಕ್ಷನ್ ಮಾಡ್ಲಿಲ್ಲ ಅನ್ನೋ ಕಾರಣ ಕಳ್ಕೊಳ್ಬೇಕಷ್ಟು ಅಮೌಂಟ್. 5,900 ಕೋಟಿಯನ್ನ ಕಳ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧವಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುತ್ತೆ. ಇದು ಮೊದಲನೇ ವಿಚಾರ ನಾನು ಹೇಳ್ತಾ ಇರುವಂತದ್ದು. VBG ರಾಮ್ಜಿ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ನಾನು ಅದನ್ನ ಮನ್ರೇಗಾ ಅಂತಾನೆ ಕರಿತೀನಿ. ಅವ್ರು ಏನ್ ಬೇಕಾದ್ರೂ ಹೆಸರು ಬದಲಾಯಿಸ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಮನ್ರೇಗಾ ಅನ್ನುವಂತ ಒಂದು ಸ್ಕೀಮ್ ನಲ್ಲಿ ಇವತ್ತಿನ ದಿನ ಅವ್ರು ತೆಗೆದುಕೊಂಡು ಬಂದಿರೋ ಸ್ಕೀಮ್ ಏನ್ ಗೊತ್ತಾ? ಎಲ್ಲಾ ಹಣವನ್ನ ಕೇವಲ ದೊಡ್ಡ ದೊಡ್ಡ ರಸ್ತೆಗಳೇ ನಿರ್ಮಾಣಕ್ಕೆ, ಸ್ಟೇಟ್ ಹೈವೇಗಳ ನಿರ್ಮಾಣಕ್ಕೆ, ಆರ್ಥಿಕ ನಷ್ಟ, ಈ ಲೋಕಲ್ ಬಾಡಿ ಎಲೆಕ್ಷನ್ ನಡೆಸ್ತಾ ಇರೋದ್ರಿಂದ ಆಗ್ತಿರುವ ಆರ್ಥಿಕ ನಷ್ಟ. ಜನರ ಹಕ್ಕುಗಳನ್ನ ಮತ್ತು ಜನರ ಅವರ ಆದ್ಯತೆಗಳನ್ನ ಸರ್ಕಾರಗಳು ಕಿತ್ಕೊಳ್ಳೋದಕ್ಕೆ ಹೋಗ್ತಿರೋದಕ್ಕೆ ಈ ಒಂದು ವ್ಯವಸ್ಥೆ ಕಾರಣ ಆಗ್ತಿದೆ. ಅಂದ್ರೆ ಬೇಜವಾಬ್ದಾರಿತನದಿಂದ ಜನರ ಹಿತಾಸಕ್ತಿಯನ್ನ ಪರಿಗಣಿಸದಲೆ ಮತ್ತು ಸ್ಥಳೀಯ ಮಟ್ಟದಲ್ಲಿ ಸಂಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸಬೇಕು ಮತ್ತು ಸ್ಥಳೀಯ ಮಟ್ಟದಲ್ಲಿ ಹೇಗೆ ಆಡಳಿತ ವ್ಯವಸ್ಥೆ ಇರಬೇಕು ಅನ್ನುವ ಪೂರ್ವಕಲ್ಪನೆ ಇಲ್ದಲೇನೆ ಇಡೀ ಡೆಮಾಕ್ರೆಟಿಕ್ ಸಿಸ್ಟಮ್ ಅನ್ನೇ ಬುಡಮೇಲ್ ಮಾಡೋದಕ್ಕೆ ನಮ್ಮ ರಾಜಕೀಯ ವ್ಯವಸ್ಥೆಗಳು ಪ್ರಯತ್ನ ಪಡ್ತಿರೋ ಪರಿಣಾಮವಾಗಿ ಇಲ್ಲಿ ಫಂಡಿಂಗು ಇಲ್ಲ, ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಇಲ್ಲ, ಜನಗಳ ಹಕ್ಕು ಇಲ್ಲ. ಇಡೀ ಲೋಕಲ್ ಬಾಡಿ ವ್ಯವಸ್ಥೆಯ ಕುತ್ತಿಗೆನ ಹಿಸ್ಕೋದಕ್ಕೆ ವ್ಯವಸ್ಥೆಗಳು ನಮ್ಮ ರಾಜಕೀಯ ವ್ಯವಸ್ಥೆ. ಸ್ಕ್ರೀನ್ ಮೇಲೆ ಅದು ಪೋಲ್ ರಿಸಲ್ಟ್ ತಂದ್ಬಿಡಿ. ಅಂದ್ರೆ ಇವತ್ತು ನಾವು ಚರ್ಚೆ ಮಾಡ್ತಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರ ಸ್ಪಂದನೆ ಯಾವ ರೀತಿ ಇದೆ? ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಳಂಬ ಆಗ್ತಾ ಇರೋದ್ರಿಂದ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ? ಹೀಗಾಗಿ ಸರ್ಕಾರಗಳಿಗೆ ವಿಳಂಬ ಮಾಡ್ತಾ ಇರೋದು ಸೋಲೋ ಭಯದಿಂದಾನ? ವಿರೋಧ ಪಕ್ಷಗಳಿಗೂ ಕೂಡ ಸೋಲೋ ಆತಂಕ ಇದೆಯಾ ಅಂತಂದ್ರೆ 94% ಜನಕ್ಕೆ ಅನಿಸ್ತಾ ಇದೆ ಚುನಾವಣೆ ಮುಂದೂಡ್ಲಿಕ್ಕೆ ಪಕ್ಷಗಳಿಗೆ ಸೋಲುವ ಭಯಾನೇ ಕಾರಣ ಅಂತ ಹೇಳಿ. ಸೋಲೋ ಭಯ ಇದೆಯೋ, ವಿಶ್ವಾಸದ
ಮಾಡ್ಕೊಡ್ತಾ ಇರೋದು ಸರ್ಕಾರ ರೀ. ಜನರಿಗೆ ಅವ್ರಿಗೆ ಭಯ ಅವ್ರಿಗೆ. ಗವರ್ನೆನ್ಸ್ ವಿರೋಧ ಪಕ್ಷಕ್ಕೂ ಮನವಿ ನಾವು ಅದೇನೆ. ಕೇಳ್ತಾ ಇದೀವಿ, ಮಾಡಿ ವಿಚಾರ ಅಂತ ಹೇಳಿ. ಮುನ್ನೆಲೆಗಿಟ್ಕೊಳ್ಳಿ. ಪ್ರತಿಭಟನೆಗಳು ಕೇವಲ ಬಿಡದಿಗೆ ಸೀಮಿತ ನಾವು ಅಲ್ಲ, ಮಾಡ್ಲಿ, ಇದಕ್ಕೂ ಮಾಡಿ. ಮಾಡ್ಲಿ ರೀ. ಹಾಗೆ- ತಾಕತ್ತಿದ್ರೆ ಮಾಡ್ಲಿ. ಹಾಗೇನೆ We are going to win the ಕೇಂದ್ರದ election. ಕಡೆಯಿಂದ ಅವ್ರಿಗೆ ಹೇಳಿ. ಆರ್ಥಿಕ ನಷ್ಟ ಅಂತ ಹೇಳುವ ಕಾಂಗ್ರೆಸ್ ಪಕ್ಷ, ಕೇಂದ್ರದ ಕಡೆಯಿಂದ ನಮಗೆ ಅಧಿಕಾರ ವಿಕೇಂದ್ರೀಕರಣಕ್ಕೆ ಧಕ್ಕೆ ಆಗ್ತಿದೆ ಅಂತ ಹೇಳುವ ಕಾಂಗ್ರೆಸ್ ಪಕ್ಷ, ಲೋಕಲ್ ಬಾಡಿಗಳಿಗೆ ಚುನಾವಣೆ ನಡೆಸುವ ಔದಾರ್ಯತೆಯನ್ನ ತೋರಿಸಲಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH